तन्त्वागतोऽहं शरणं शरण्यं स्वभृत्य संसारतरोः कुठारं जिज्ञासया प्रकृतेः पूरुषस्य नमामि सद्धर्मविदां वरिष्ठं नारायणो ब्रह्मवायो वीन्द्रशेषो हरस्तथा कामः शक्रो गुरुर्दक्षः मन्वाद्या भास्करादयः सर्वजीवाश्च क्रमशः पुरुषाख्याभिशब्दिताः तत्श्रियो बन्धशक्तिश्च क्रमात् प्रकृतिस्मृताः तज्ञानान् मोक्ष उच्यते। ಭಾಗವತದ ಮಂಡಲ ಸೇವಾ ಕ್ರಮದಲ್ಲಿ ಇವತ್ತಿದು ಮೂರನೇ ದಿವಸ, ಮೂರನೇ ಸ್ಕಂಧವನ್ನ ನಾವಿವತ್ತು ಅವಲೋಕಿಸಬೇಕು. ಶ್ರೋತೃಗಳು ಯಾರಾದರೂ ಇದನ್ನ ಕೇಳುವಾಗ ಪುಸ್ತಕ ಮುಂದಿಟ್ಕೊಂಡು ಕೇಳುವವರಿದ್ರೆ ನಾನು ಪ್ರವಚನದ ಆರಂಭದಲ್ಲಿ ಮಂಗಲಾಚರಣಕ್ಕೆ ಉಪಯೋಗ ಮಾಡುವ ಶ್ಲೋಕಗಳನ್ನ ಗಮನಿಸಬೇಕು. ಅವು ಆಯಾ ನಿರ್ದಿಷ್ಟ ಸ್ಕಂಧಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಒಂದನೇ ಸ್ಕಂಧದಲ್ಲಿ ಬಂದಿರುವ ಶ್ಲೋಕಗಳನ್ನೇ ಹೇಳಿರ್ತೇನೆ ಮಂಗಲಾಚರಣಕ್ಕೆ. ಎರಡನೇ ಸ್ಕಂಧದ ಪ್ರವಚನದಲ್ಲಿ ಎರಡನೇ ಸ್ಕಂಧದ ಶ್ಲೋಕಗಳನ್ನೇ ಹೇಳಿದ್ದೇನೆ. ಹಾಗೆ ಇವತ್ತು ನಾನು ಹೇಳಿದ ಶ್ಲೋಕವು ಕೂಡ ಮೂರನೇ ಸ್ಕಂಧದಲ್ಲಿ ದೇವಹೂತಿ ತನ್ನ ಮಗನಾದಂತಹ ಕಪಿಲ ಋಷಿ, ಭಗವಂತನ ಅವತಾರನಾದವನು, ಅವನನ್ನ ಉದ್ದೇಶಿಸಿ ಮಾಡಿದ ಪ್ರಾರ್ಥನೆ, ಹಾಗೆ ತತ್ವಜ್ಞಾನವನ್ನು ನನಗೆ ಕೊಡುವಂತ ಕೇಳಿದ್ದು, ಅದನ್ನ ಮುಂದೆ ನಾವೇನು ನೋಡೋರಿದ್ದೇವೆ. ಅಲ್ಲಿರುವ ಒಂದು ಮಂಗಲಾಚರಣೆ ಶ್ಲೋಕವನ್ನೇ ಹೇಳಿದ್ದೇನೆ. ಹಾಗೆ ಪ್ರತಿನಿತ್ಯವೂ ಬೇರೆ ಬೇರೆ ಮಂಗಲಾಚರಣೆ ಶ್ಲೋಕಗಳನ್ನು ಹೇಳುವ ಪ್ರಯತ್ನ ಮಾಡಿರ್ತೇನೆ. ಸ್ಕಂಧದ ಆರಂಭದಲ್ಲಿ ಆದರೂ ಬೇರೆ ಬೇರೆ ಶ್ಲೋಕಗಳನ್ನೇ ಹೀಗೆ ಹೇಳಿರ್ತೇನೆ, ಅದನ್ನು ಗಮನಿಸಬೇಕು. ಮೂರನೇ ಸ್ಕಂಧದಲ್ಲಿ ಈ ವಿದುರ ತೀರ್ಥಯಾತ್ರೆಗೆ ಹೋದಂತಹ ಒಂದು ಪ್ರಕರಣವನ್ನ ನಾವು ನೋಡ್ತೇವೆ. ಮೂರನೇ ಸ್ಕಂಧದಲ್ಲಿ ಒಟ್ಟು 34 ಅಧ್ಯಾಯಗಳಿವೆ, ದೊಡ್ಡ ಸ್ಕಂಧ ಇದೆ. ಅದರಲ್ಲಿ ಕಪಿಲ ಮತ್ತು ದೇವಹೂತಿ, ತಾಯಿ ಮತ್ತು ಮಗ, ಅವರಿಬ್ಬರ ಸಂವಾದ ಇದೆ. ದೇವಹೂತಿ ಮತ್ತು ಕರ್ದಮ ಇವರಿಬ್ಬರಿಂದ ಹುಟ್ಟಿದವನು ಕಪಿಲ ಋಷಿ. ಆ ಮಗನಿಂದ ಅವಳಿಗೆ ತತ್ವಜ್ಞಾನ ದೊರೆಯಿತು. ಅದನ್ನ ಸಾಂಖ್ಯಶಾಸ್ತ್ರ ಅಂತ ವರ್ಣನೆ ಮಾಡ್ತಾರೆ. ಅದು ಕೊನೆಗೆ ಬರೋದಿದೆ. ಆರಂಭದಲ್ಲಿ ವಿದುರ ಮತ್ತೆ ಉದ್ಧವ ಅವರಿಬ್ಬರಿಗೆ ಭೇಟಿಯಾದಂತಹ ಒಂದು ಪ್ರಸಂಗ ಇದೆ. ಆ ಪ್ರಸಂಗದಲ್ಲಿ ಏನೇನು ನಡೀತು ಅನ್ನೋದನ್ನ ಮೊದಲು ಹೇಳ್ತಾರೆ. ಈ ಧೃತರಾಷ್ಟ್ರ ಪಾಂಡವರಿಗೆ ರಾಜ್ಯ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ತನ್ನ ಮಕ್ಕಳು ಏನು ಹೇಳ್ತಾರೆ ಅದನ್ನೇ ಒಪ್ಪಿಕೊಂಡು ಮುಂದುವರೆದ. ಆಗ ಈ ವಿದುರ ಬೋಧನೆ ಮಾಡಿದ್ರು ಕೂಡ ಅವನು ಕೇಳಲಿಲ್ಲ, ನಮ್ಗದು ಗೊತ್ತಿದೆ. ಅದರಿಂದ ವಿದುರ ತೀರ್ಥಯಾತ್ರೆಗೆ ಹೋಗ್ಬಿಟ್ಟ. ದೀರ್ಘಕಾಲದ ತೀರ್ಥಯಾತ್ರೆಗೇನು ಅವನು ಹೋಗ್ಲಿಲ್ಲ. ಭಾಗವತವನ್ನು ನಾವು ನೋಡುವುದಲ್ಲದೆ ಬೇರೆ ಬೇರೆ ಕಡೆ ಬಂದಿರುವ ಸಂಗತಿಗಳನ್ನು ಕೂಡ ನಾವು ಗಮನಿಸಬೇಕು. ಯುದ್ಧ ಕಾಲೇತು ವಿದುರ ತೀರ್ಥಯಾತ್ರಾಂ ಗತೋಪಿ ಸನ್ ಪ್ರಾಯ ಆಸ್ತೆ ಗಜಪುರೆ ಪಾಂಡವಾನಾಂ ವ್ಯಪೇಕ್ಷಯ. ಭಾಗವತದ ಪ್ರವಚನವನ್ನು ಕೇಳುವುದು ಅಂದ್ರೆ, ಆಚಾರ್ಯ ಮಧ್ವರು ಭಾಗವತ ತಾತ್ಪರ್ಯ ಏನ್ ಮಾಡಿದ್ದಾರೆ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಅದರಲ್ಲಿ ಬಂದಿರುವಂತಹ ಕೆಲವು ವಿಷಯಗಳನ್ನು ನಡುವೆ ನಾವು ಗಮನಕ್ಕೆ ತಗೋತಿರ್ತೇವೆ. ಆದ್ರಿಂದ ಭಾಗವತದ ಪ್ರವಚನ, ಅದರ ಶ್ರವಣ ಅಂದ್ರೆ ಯಾವತ್ತೂ ಕೂಡ ಉಳಿದೆಲ್ಲಾ ಪುರಾಣಗಳ ಶ್ರವಣವೂ ಅಲ್ಲಿ ಆಗಿರ್ತದೆ. 18 ಪುರಾಣಗಳಿವೆ ಒಟ್ಟು. ವೇದವ್ಯಾಸ ರಚನೆ ಮಾಡಿದ್ದು ಭಾಗವತವು ಸೇರಿ 18 ಪುರಾಣಗಳಿವೆ. ಮಹಾಭಾರತ ಇದರಲ್ಲಿ ಸೇರಿಲ್ಲ. ಮದ್ವಯಂ ಭದ್ವಯಂ ಚೈವ, ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ, ಹೀಗೆ 2 ಮದಿಂದ ಪ್ರಾರಂಭ ಆಗುವ. ಭದ್ವಯಂ ಭವಿಷ್ಯ ಪುರಾಣ ಮತ್ತು ಭಾಗವತ ಪುರಾಣ, ಈ ಭಾಗವತವು 18 ಪುರಾಣಗಳಲ್ಲೇ ಸೇರ್ತದೆ. ಇವು 2 ಪುರಾಣಗಳು. ಬೃಹತ್ರಯಂ ಬ್ರಹ್ಮಾಂಡ, ಬ್ರಹ್ಮವೈವರ್ತ, ಬ್ರಹ್ಮಾಂಡ ಅಂತ 3 ಪುರಾಣಗಳು. ಬೃಹತ್ರಯಂ. ಚತುಷ್ಟಯಂ, ದಿಂದ ಪ್ರಾರಂಭ ಆಗುವ 4 ಪುರಾಣಗಳು. ವರಾಹ ಪುರಾಣ, ವಿಷ್ಣು ಪುರಾಣ, ವಾಮನ ಪುರಾಣ ಮತ್ತು ವಾಯು ಪುರಾಣ ಅಂತ 4 ಪುರಾಣಗಳು. ಮುಂದೆ ನಾ ಪ ಲಿಂ ಗ ಕು ಕ ಇಷ್ಟು ಪುರಾಣಗಳು. ಅಂದ್ರೆ ಅಗ್ನಿ ಪುರಾಣ, ನಾ ಅಂದ್ರೆ ನಾರದ ಪುರಾಣ, ಪ ಅಂದ್ರೆ ಪದ್ಮ ಪುರಾಣ, ಲಿ ಅಂದ್ರೆ ಲಿಂಗ ಪುರಾಣ, ಗ ಅಂದ್ರೆ ಗರುಡ ಪುರಾಣ, ಕು ಅಂದ್ರೆ ಕೂರ್ಮ ಪುರಾಣ, ಸ್ಕ ಅಂದ್ರೆ ಸ್ಕಂದ ಪುರಾಣ.
ಸ್ಕಂದ ಪುರಾಣ. ಶಿವನ ಮಗ ಸ್ಕಂದ ಏನಿದ್ದಾನೆ ಅವನ ಕುರಿತಾದಂಥ ಒಂದು ಪುರಾಣ, ಬಹಳ ದೊಡ್ಡ ಪುರಾಣ ಅದು. ಶಿವಪುರಾಣ ಅಂತ ಇನ್ನೊಂದು ಬೇರೆ ಪುರಾಣ ಇದೆ, ಅದು ಈ 18 ಪುರಾಣಗಳಲ್ಲಿ ಸೇರಿದ್ದಲ್ಲ. ಇಲ್ಲಿ ಏನು ಲಿಂಗ ಪುರಾಣ ಅಂತ ಬಂದಿದೆ, ಆ ಲಿಂಗ ಪುರಾಣದಲ್ಲಿ ಶಿವನ ಮಹಿಮೆಯ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. 18 ಪುರಾಣಗಳಲ್ಲಿ ಲಿಂಗ ಪುರಾಣ ಒಂದು. ಈಗಾಗಲೇ ಹೇಳಿದ ಮಹಾಭಾರತ ಈ 18 ಪುರಾಣಗಳಲ್ಲಿ ಸೇರಿಲ್ಲ, ಅದನ್ನು ಇತಿಹಾಸ ಅಂತ ಕರೀತಾರೆ ಮಹಾಭಾರತವನ್ನು. ಭಾರತ, ಪಂಚರಾತ್ರ ಅಂತ ಇನ್ನೊಂದು ಶಾಸ್ತ್ರ, ಮತ್ತು ಮೂಲ ರಾಮಾಯಣ, ಇವಿಷ್ಟನ್ನು ಸೇರಿಸಿ ಇತಿಹಾಸ ಅಂತಾರೆ. ಇವು 18 ಪುರಾಣಗಳಿಗೆ ಪುರಾಣ ಅಂತ ಕರೀತಾರೆ. ಇನ್ ಯಾಕೆ ಹೇಳಿದೆ ಅಂದ್ರೆ ಸ್ಕಂದ ಪುರಾಣದಲ್ಲಿ ಬಂದಿರೋ ಒಂದು ಶ್ಲೋಕವನ್ನ ಈಗ ಹೇಳಬೇಕು ಅಂತ ಹೊರಟೆ. ಯುದ್ಧ ಕಾಲದಲ್ಲಿ ವಿದುರ ತೀರ್ಥಯಾತ್ರೆಗೇನು ಹೋಗಿದ್ದ ಅನ್ನೋದು ಹೌದು, ಆದ್ರೆ ಬಹಳ ದೀರ್ಘಕಾಲದ ಎಲ್ಲೋ ಮನೆಗೆ ಬರ್ಲಿಕ್ಕೆ ಆಗದೆ ಇರುವಷ್ಟು ದೀರ್ಘಕಾಲ ಅವನು ತೀರ್ಥಯಾತ್ರೆಗೇನು ಹೋಗಿರ್ಲಿಲ್ಲ. ನಡುವೆ ಮತ್ತೆ ಬರ್ತಿದ್ದ. ಅಲ್ಲೇ ಹಸ್ತಿನಾವತಿಯ ಪರಿಸರದಲ್ಲಿ ಸುತ್ತಮುತ್ತಲಿರುವಂತಹ, ಕುರುಕ್ಷೇತ್ರದ ಸುತ್ತಮುತ್ತಲಿರುವಂತಹ ಕೆಲವು ತೀರ್ಥಕ್ಷೇತ್ರಗಳಿದ್ದು ಅವುಗಳನ್ನ ನೋಡ್ಬೇಕು ಅಂತಾನೆ ಅವನು ಹೋಗಿದ್ದ. ಅದರಿಂದ ಮತ್ತೆ ಅಲ್ಲಿಗೆ ಬರ್ತಿದ್ದ, ಬಂದು ಧೃತರಾಷ್ಟ್ರನನ್ನು ಭೇಟಿ ಮಾಡ್ತಿದ್ದ, ಮತ್ತೆ ಕುಂತಿಯನ್ನು ಭೇಟಿ ಮಾಡ್ತಿದ್ದ, ಇದೆಲ್ಲ ಮಾಡ್ತಿದ್ದ ಅಂತ ಸ್ಕಂದ ಪುರಾಣದಲ್ಲಿ ಬಂದಿದೆ. ಅದನ್ನ ಅಲ್ಲಿ ಹೇಳ್ತಾರೆ. ತೀರ್ಥಯಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ಅವನಿಗೆ ವಿದುರನ ಸಮಾಗಮ ಆಯ್ತು. ವಿದುರನಿಗೆ ಉದ್ಧವನ ಸಮಾಗಮ ಆಯ್ತು. ಉದ್ಧವ ಅಂದ್ರೆ ಕೃಷ್ಣನ ಆತ್ಮೀಯ, ಅವನು ಕೃಷ್ಣನಿಗೆ ಮಂತ್ರಿ ಅಂತ ಇದ್ದವರು ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಮಂತ್ರಿ ಅಂತ ಅತ್ಯಾಪ್ತನಾದವನು ಅವನು. ಆ ಉದ್ಧವ ಅವನು ಎಲ್ಲೋ ತೀರ್ಥಯಾತ್ರೆಗೆ ಬಂದವನು. ಯಮುನಾ ನದಿ ತೀರದಲ್ಲಿ ಉದ್ಧವನಿಗೂ ವಿದುರನಿಗೂ ಭೇಟಿ ಆಯ್ತು. ಇಬ್ರು ಕೃಷ್ಣನ ದೊಡ್ಡ ಭಕ್ತರು. ಹೀಗೆ ಭೇಟಿಯಾದಾಗ ಈ ವಿದುರ ಏನ್ ಮಾಡಿದ, ಆ ಉದ್ಧವನನ್ನು ಕುರಿತು ಎಲ್ಲ ಯಾದವರು ಹಾಗೆ ಕೌರವರು, ಈ ಕಡೆ ಪಾಂಡವರು ಏನಿದ್ದಾರೆ, ಇವರೆಲ್ಲದೂ ಕುಶಲ ಕೇಳಿದ. ಇವ್ರು ಹೇಗಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಎಲ್ಲದೂ ಕುಶಲ ಪ್ರಶ್ನೆ ಅವನು ಮಾಡಿದ. ಯುದ್ಧ ನಡೀತದೆ, ಇದೊಂದು ಅನಿವಾರ್ಯವಾದ ಸಂಗತಿ, ಎಲ್ಲ ಕಡೆ ಹಿಂಸೆ ಆಗ್ತದೆ ಅಂತ ಅವನು ಊರೇನೋ ಬಿಟ್ಟು ಹೋಗಿದ್ದ. ಆದ್ರೂ ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಏನ್ ನಡೀತದೆ, ಮುಂದೇನ್ ನಡೆಯೋದಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ತಿದ್ದ. ಹಾಗೆ ಉದ್ಧವನ ಭೇಟಿಯಾದಾಗ ಆ ಉದ್ಧವನ ಮೂಲಕ ಕೆಲವು ಸಂಗತಿಗಳನ್ನು ಅವನು ತಿಳ್ಕೊಳ್ಳಿಕ್ಕೆ ಹೊರಟ. ಉದ್ಧವನ ಜೊತೆಗೆ ಮಾತನಾಡುವಾಗ ಅವನಿಗೆ ಅದೊಂದು ಸಂಗತಿ ತಿಳಿದು ಬಂತು. ಕೃಷ್ಣ ಇನ್ನ ಪರಂಧಾಮಕ್ಕೆ ಹೋಗುವವನಿದ್ದಾನೆ ಅಂತ ತಿಳಿದು ಬಂತು. ಇದೊಂದು ಕಥಾ ಹಿಂದೆ ಯಾವಾಗ ನಾನು ಹೇಳಿದ್ದಿರ್ಬೇಕು. ಈ ಜಗತ್ತಿನಲ್ಲಿ ಯಾರು ಹುಟ್ಟುತ್ತಾರಲ್ಲ, ಅವ್ರು ಸಜ್ಜನರೇ ಇರಲಿ, ದುರ್ಜನರೇ ಇರಲಿ, ಭಕ್ತರೇ ಇರಲಿ, ದುಷ್ಟರೇ ಇರಲಿ, ಯಾರೇ ಇರಲಿ, ಅವರೆಲ್ಲರೂ ಕೂಡ ಒಂದು ಹಂತದ ನಂತರ ಅವರು ಇಲ್ಲಿಂದ ತೆರಳಬೇಕು. ದೀರ್ಘಕಾಲ ಇಲ್ಲಿ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾದವರು ಕೂಡ, ಕೃಷ್ಣನ ಸಂತಾನವೂ ಕೂಡ, ಕೃಷ್ಣನ ಮತ್ತು ಬಲರಾಮನ ಇವರಿಬ್ಬರ ಕಾಲ ಆದ ನಂತರ ಅವರು ಇಲ್ಲಿ ಇರುವಂತಿಲ್ಲ. ಯಾಕೆಂದ್ರೆ ಅವ್ರು ಮಹಾಬಲಿಷ್ಠರು. ಕೃಷ್ಣ ಬಲರಾಮರು ಇದ್ದಷ್ಟು ಕಾಲ ಅವರು ನ್ಯಾಯ ಮಾರ್ಗದಲ್ಲಿ ಮುಂದುವರಿತಿರ್ತಾರೆ. ಕೃಷ್ಣ ಬಲರಾಮನು ಇಲ್ಲಿಂದ ಹೋದ ಮೇಲೆ ಅವ್ರನ್ನ ಹಿಡಿಯುವವರು ಯಾರು, ಅವ್ರನ್ನ ನಿಯಂತ್ರಿಸುವವರು ಯಾರು ಅಂತ ಆಲೋಚನೆ ಮಾಡಿ ಅವರೆಲ್ಲರನ್ನು ಕೃಷ್ಣ ಮತ್ತು ಬಲರಾಮನು ತಮ್ಗಿಂತ ಮುಂಚೆನೆ ಈ ಜಗತ್ತಿನಿಂದ ಕಳಿಸಿಬಿಟ್ರು. ಅದಕ್ಕೆ ಒಂದು ಕಾರಣ ಇತ್ತು. ಕೃಷ್ಣನ ಮಗ ಸಾಂಬ ಅಂತ ಒಬ್ಬ ಇದ್ದ. ಆ ಸಾಂಬನಿಗೆ ಈ ಕೆಲವರು ಯಾದವರು ಸೇರಿಸಿ ಒಂದು ಸ್ತ್ರೀವೇಷ ಹಾಕಿದ್ರು, ಒಂದು ಕುಚೇಷ್ಟೆ ಮಾಡಿದ್ರು ಅವರು. ಆ ಯಾದವರ ಪರಿಸರಕ್ಕೆ ಕೆಲವು ಜನ ಋಷಿಗಳು ಬಂದಿದ್ರು, ಜ್ಞಾನಿಗಳು. ಹಾಗೆ ಬಂದಾಗ ಈ ಸ್ತ್ರೀಯನ್ನು ಅಲ್ಲಿ ಕರ್ಕೊಂಡು ಹೋದ್ರು. ಗರ್ಭಿಣಿ ಆಗಿದ್ದಾಳೆ ಈ ಹುಡುಗಿ, ಇವಳು ಏನನ್ನು ಹೇಳ್ತಾಳೆ, ಗಂಡು ಹೇಳ್ತಾಳೋ ಹೆಣ್ಣು ಹೇಳ್ತಾಳೋ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಅಂತ ಇವ್ರು ಕೇಳಿದ್ರು. ಕೇಳಿದಾಗ ಆ ಮುನಿಗಳಿಗೆ ಗೊತ್ತಾಯ್ತು ಇವ್ರು ಕುಚೇಷ್ಟೆ, ಇದು ಹೆಣ್ಣೆ ಅಲ್ಲ, ಇದು ಗಂಡು, ಗಂಡಿಗೆ ಹಾಕಿದ ವೇಷ ಇದು ಅಂತ ಅವ್ರಿಗೆ ಗೊತ್ತಾಯ್ತು. ಅವ್ರು ಸಿಟ್ಟು ಮಾಡಿ ಏನ್ ಮಾಡಿದ್ರು, ಇವಳು ಹೆಣ್ಣು ಹೆರೋದಿಲ್ಲ, ಗಂಡು ಹೆರೋದಿಲ್ಲ, ಇವಳೊಂದು ಒನಕೆಯನ್ನು ಹೆರ್ತಾಳೆ, ಇವಳು ಹೊಟ್ಟೆಯಲ್ಲಿ ಹುಟ್ಟುವುದು ಒನಕೆ, ಆ ಒನಕೆಯಿಂದ ಮುಂದೆ ಯಾವ್ದವ್ರ ವಂಶ ಎಲ್ಲ ನಷ್ಟ ಆಗಿ ಹೋಗ್ತದೆ ಅಂತ ಶಾಪನೆ ಕೊಟ್ಟುಬಿಟ್ರು. ಇವರಿಗೆಲ್ಲ ಗಾಬರಿಯಾಗಿ ಅಲ್ಲಿಂದ ಓಡಿ ಹೋದ್ರು. ಓಡಿ ಹೋಗಿ ಹಾಕಿದ ಸ್ತ್ರೀ ವೇಷವನ್ನು ಕಳಿಸಿದ್ರು. ಕಳಿಸಿದ್ರೆ ಅಲ್ಲಿ ನೋಡ್ತಾರೆ
ಒಳಗೆ ಒನಕೆ. ಋಷಿಗಳು ಹೇಳಿದ್ದು ಸತ್ಯವೇ ಆಗಿಬಿಟ್ಟಿತ್ತು. ಅವರು ಮತ್ತಷ್ಟು ಚಿಂತೆ ಮಾಡಿ ಯಾದವರ ಸಭೆಯಲ್ಲಿ ನಡೆದದನ್ನು ಹೇಳಿದ್ರು. ಆಯ್ತು, ಮುಂದೆ ಏನ್ ಮಾಡ್ಬೇಕಾದ್ರೆ ಆ ಒನಕೆಯನ್ನು ಚೂರು ಚೂರು ಮಾಡಿದ್ರು. ಹಿರಿಯರೆಲ್ಲ ಹೇಳಿದಂತೆ ಒನಕೆಯನ್ನು ಚೂರು ಚೂರು ಮಾಡಿ ಅದನ್ನು ಸಮುದ್ರಕ್ಕೆ ಬಿಸಾಕಿದ್ರು. ಆ ಒನಕೆ ಇದ್ರೆ ಅದನ್ನ ತಗೊಂಡು ಯಾರು ಬಡದಾಟ ಪ್ರಾರಂಭ ಆಗುವುದು ಒನಕೆ, ಖಡ್ಗ, ಬಂದೂಕು ಇಂಥವುಗಳಿಂದ. ಆ ಒನಕೆನೇ ಇಲ್ಲದಂತೆ ಮಾಡಿಬಿಡೋಣ ಅಂತ ಹೇಳಿ ಅವ್ರು ತಯಾರಾದ. ಹಾಗೆ ಅವ್ರು ತಯಾರಾದಾಗ ಮುಂದೆ ಏನಾಯ್ತು, ಆ ಒನಕೆಯನ್ನ ಸಣ್ಣ ಸಣ್ಣ ಚೂರು ಮಾಡಿದ್ರಲ್ಲ, ಅದ್ರ ಪುಡಿಯನ್ನ ಸಮುದ್ರದಲ್ಲೇ ಹಾಕಿದ್ರು. ಆ ಒನಕೆಯ ಚೂರುಗಳು ಅಲ್ಲಲ್ಲಿ ಸಮುದ್ರದಲ್ಲಿ ಸೇರ್ಕೊಂಡಿದ್ವು. ಆವಾಗ ಅದೆಲ್ಲ ಹುಲ್ಲಾಗಿ ಪರಿಣಮಿಸಿತು. ದೊಡ್ಡ ಪ್ರಮಾಣದ ಚೂಪಾದ ಹುಲ್ಲು, ಸಾಮಾನ್ಯ ಹುಲ್ಲಲ್ಲ, ಅದು ಬಹಳ ತೀಕ್ಷ್ಣವಾದ ಹುಲ್ಲು. ಹೊಟ್ಟೆಗೆ ಏನಾದ್ರು ತಿವಿದ್ರೆ ಸತ್ಯ ಹೋಗ್ಬೇಕಂತ ಚೂಪಾದ ಹುಲ್ಲು. ನಮಗ್ ಗೊತ್ತಿದೆ, ಈ ಕಬ್ಬು ಇರ್ತದಲ್ಲ, ಕಬ್ಬಿನ ಗರಿ ಇರ್ತದೆ, ಅದೇ ಥರದ್ದು. ಕಬ್ಬು ಕೂಡ ಒಂದು ರೀತಿ ಹುಲ್ಲೇ, ಅದು ಹುಲ್ಲಿನ ಜಾತಿಯೇ ಅದು. ಅದ್ರ ಗರಿ ಎಷ್ಟು ತೀಕ್ಷ್ಣವಾಗಿರ್ತದೆ ಅನ್ನೋದು ನಮ್ಗೆ ಗೊತ್ತು, ಮೈನ್ ಕೊರಿತದ. ಇದು ಅದಕ್ಕಿಂತ ಬಿರುಸಾದದ್ದು, ಇನ್ನೂ ಗಟ್ಟಿಮುಟ್ಟಾಗುತ್ತೆ. ಅಂಥದ್ದೊಂದು ಹುಲ್ಲಾಗಿ ಅಲ್ಲಿ ಹುಟ್ಟಿತ್ತು. ಮತ್ತೆ ಮುಂದೆ ಅಲ್ಲೊಂದು ತುಣುಕು ಉಳಿದಿತ್ತು. ಅದರಲ್ಲಿ ಎಲ್ಲಾ ಪುಡಿ ಮಾಡಿದ್ರು, ಆದ್ರೆ ಒಂದು ತುಣುಕು ಉಳಿದಿತ್ತು. ಆ ತುಣುಕನ್ನು ಒಂದು ಮೀನು ನುಂಗಿತ್ತು, ಯಾವುದೋ ಒಂದು ಮೀನು ನುಂಗಿತ್ತು. ಅದು ಒಬ್ಬ ಯಾವ ಬೆಸ್ತರವರಿಗೆ ಸಿಕ್ಕಿತ್ತು. ಅವನು ಅದನ್ನ ಏನ್ ಮಾಡಿದ, ಒಳ್ಳೆ ಗಟ್ಟಿಮುಟ್ಟಾದ ಕಬ್ಬಿಣ, ಒಳ್ಳೆ ಕ್ವಾಲಿಟಿ ಕಬ್ಬಿಣ, ಇದು ಸುಮ್ಮನೆ ಬಿಡಬಾರದು ಅಂತ ಆಲೋಚನೆ ಮಾಡಿ ಅದರಿಂದ ಒಂದು ಬಾಣ ಮಾಡಿದ. ಬಾಣಗಳಿಗೆ ಮುಂದೆ ಕಬ್ಬಿಣದ ಚೂಪಾದ ಅಲಗಿರ್ತದೆ, ಹಿಂದೆ ಬಿದಿರಿರ್ತದೆ. ಪೂರ್ತಿ ಕಬ್ಬಿಣದ ಇರೋದಿಲ್ಲ ಬಾಣ, ಹಿಂದೆ ಬಿದಿರಿರ್ತದೆ, ಅದ್ರ ಹಿಂದೆ ರೆಕ್ಕೆ ಇರ್ತದೆ. ಬಾಣ ಗಾಳಿಯಲ್ಲಿ ಅನಾಯಾಸ ಸಾಗಿಸಬೇಕಾದಂತೆ ರೆಕ್ಕೆ ಮಾಡಿರ್ತಾರೆ. ಅಂತ ಅದೊಂದು ಬಾಣವಾಗಿ ಮಾಡಿಕೊಂಡು ಅವನು ಕಾಯ್ತಿದ್ದ. ಇದು ಅದರ ಹಿನ್ನೆಲೆ. ಅಂತೂ ಇವಿಷ್ಟು ಕಾರಣಗಳಿಂದ ಮುಂದೆ ಯಾರಾದ್ರೂ ಕೂಡ ಇದನ್ನು ಅಷ್ಟಾಗಿ ಹೋಗೋದಿದೆ ಅನ್ನೋದು ಇವನಿಗೆ ತಿಳಿದು ಬಂತು, ವಿದುರನಿಗೆ ತಿಳಿದು ಬಂತು. ಅದೆಲ್ಲ ಇವರಿಬ್ಬರು ಪರಸ್ಪರ ಸಮಾಲೋಚನೆಯಲ್ಲಿ ಅದು ತಿಳಿದು ಬಂತು. ಅಂತೂ ಇನ್ನೂ ಕೆಲವು ಕಾಲದ ನಂತರ ಕೃಷ್ಣನೂ ಇರೋದಿಲ್ಲ, ಬಲರಾಮನೂ ಇರೋದಿಲ್ಲ ಅನ್ನುವುದೆಲ್ಲ ಅಲ್ಲಿ ತಿಳಿಯುವಂತಾಗಿದೆ. ಅದು ಅವನಿಗೆ ತೀವ್ರವಾದ ದುಃಖಕ್ಕೆ ಕಾರಣ ಆಗಿದೆ. ಇನ್ನು ಮುಂದೆ ಏನ್ ಮಾಡೋದು? ಇವರಿಬ್ಬರು ಮಹಾಭಕ್ತರಾದ್ರಿಂದ ಒಂದು ಕಡೆ ಸೇರಿದಾಗ ಪರಸ್ಪರ ಸಮಾಲೋಚನೆ ತೊಡಗಿದ್ರು. ಅವರು ಕೇಳಿದೆ, ಹೇಗಿದ್ದಾರೆ, ಯಾದವರು ಹೇಗಿದ್ದಾರೆ, ಕೌರವರು ಹೇಗಿದ್ದಾರೆ, ಎಲ್ಲನೂ ಕೇಳಿದೆ. ಯಾದವರು ಅಲ್ಲಿಂದ ಬಂದವನು ಉದ್ಧವ, ಯಾದವ್ರ ಬಗ್ಗೆ ಕೇಳುವುದು ಸರಿ. ಕೌರವರು ಹೇಗಿದ್ದಾರೆ ಅಂತ ಇವನೇ ಹೇಳ್ಬೇಕು ವಿದುರ. ಯಾಕಂದ್ರೆ ಕೌರವರು ಕುಲದಿಂದ ಬಂದವನು ಇವನೇ, ಇವ್ರು ಹೇಗಿದ್ದಾರೆ ಅಂತ ಇವನೇ ಹೇಳ್ಬೇಕು. ಆದ್ರೂ ನಾನು ದೀರ್ಘಕಾಲ ತೀರ್ಥಯಾತ್ರೆಯಲ್ಲಿದ್ದೀನಿ, ನಡುವೆ ಹೋಗ್ತೀನಿ, ಕೆಲವು ಕಡೆ ಮತ್ತೆ ಹೋಗಿಲ್ಲದೆ ಇರಬಹುದು. ಆದ್ರಿಂದ ಪೂರ್ವಂಶಕ್ಕೆ ಸಂಬಂಧಪಟ್ಟ ಪಾಂಡವರು ಹೇಗಿದ್ದಾರೆ ಅನ್ನೋದನ್ನೆಲ್ಲ ನಿನಗೇನಾದ್ರೂ ಗೊತ್ತಿದ್ರೆ ಉದ್ಧವ ನೀನೇ ಹೇಳು ಅಂತ ಕೇಳಿ ಈ ಪರಸ್ಪರ ಅವರು ಸಮಾಲೋಚನೆ ಮಾಡ್ಕೊಂಡು ಅಲ್ಲಿ ಕೆಲವು ಮಾತುಗಳು ಕೇಳಿ ಬರ್ತಾರೆ. ಈ ಭಗವಂತನಿಗೆ ಜನ್ಮ ಅನ್ನೋದಿಲ್ಲ, ನಿಮ್ಮಂತೆ ಪಾಂಚಭೂತವಾದ ಶರೀರ ಆ ಭಗವಂತನಿಗಿಲ್ಲ. ಆದ್ರೂ ಕೂಡ ಅವನು ಅವತಾರ ಮಾಡಿ ಬರ್ತಾನೆ. ಯಾಕೆ ಅವತಾರ ಮಾಡಿ ಬರ್ತಾನೆ ಅಂದ್ರೆ ದುಷ್ಟರನ್ನು ಶಿಕ್ಷಿಸಬೇಕು, ಸಜ್ಜನರನ್ನು ರಕ್ಷಿಸಬೇಕು, ಇದೇ ಅವನ ಉದ್ದೇಶ. ಮತ್ತೆ ಜಗತ್ತಿಗೆ ಹೇಗೆ ಕರ್ಮವನ್ನು ಮಾಡಬೇಕು, ಹೇಗೆ ಬದುಕಬೇಕು, ಹೇಗೆ ನಡೀಬೇಕು, ಹೇಗೆ ನುಡಿಬೇಕು ಅಂತನ್ನೋದನ್ನ ಕಲಿಸುವ ಉದ್ದೇಶದಿಂದಲೇ ಅವನು ಅವತಾರ ಮಾಡಿರ್ತಾನೆ ಭಗವಂತ. ಇಲ್ಲದೆ ಹೋದ್ರೆ ಅವನಿಗೆ ಅವತಾರ ಮಾಡುವ ಉದ್ದೇಶವಾದರೂ ಏನಿದೆ? ಅಂತಹ ಕೃಷ್ಣನ ಒಂದಿಷ್ಟು ಕುಶಲ ಸಮಾಚಾರವನ್ನು ಹೇಳಿರಿ ಹೇಳಿ. ವಾರ್ತಾಂ ಸಖೇ ಕೀರ್ತಯೇ ತೀರ್ಥ ಕೀರ್ತೇ. ಕೃಷ್ಣನ ಬಗ್ಗೆ ಒಂದು ಸ್ವಲ್ಪ ನಾವು ಏನಾದರೂ ಶ್ರವಣ ಮಾಡಿದ್ರು ಅದರಿಂದ ನಮ್ಮ ಇಡೀ ಜನ್ಮವೇ ಪಾವನ ಆಗಿ ಹೋಗ್ತದೆ. ಅವನ ಬಗ್ಗೆ ಒಂದಿಷ್ಟು ಏನಾದ್ರು ಕಥೆ ಹೇಳು ಗೆಳೆಯನೇ ಅಂತ. ಇವರಿಬ್ರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಆದ್ರಿಂದ ವಿದುರ ಅವನ ಗೆಳೆಯ ಅಂತ ಸಂಬೋಧನೆ ಮಾಡಿದ. ಅಲ್ಲೊಂದು ವಿಚಿತ್ರವಾದ ಸಂಗತಿ ಹೇಳ್ತಾರೆ. ಆ ವಿದುರನ ಶಕ್ತಿ ಹೇಗಿತ್ತು ಅಂದ್ರೆ, ಆ ಉದ್ಧವನ ಶಕ್ತಿ ಹೇಗಿತ್ತು ಅಂದ್ರೆ, ಪ್ರಭಾವ, ಅವನ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ, ಕೃಷ್ಣನ ಬಗ್ಗೆ ಇವನು ಕೇಳಿದ್ನಲ್ಲ, ಕೃಷ್ಣನ ಬಗ್ಗೆ ಕೇಳಿದ ಕೂಡಲೇ ಮೈ ಮರೆತು ಬಿಟ್ಟ. ಮೈ ಮರೆತು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟ. ಕಳೆದ ದಿವಸ ನಾವು ಧ್ಯಾನ, ಧಾರಣ ಮತ್ತು ಸಮಾಧಿ ಅಂತ 3
ಅವಸ್ಥೆಗಳ ಬಗ್ಗೆ ನೋಡಿದ್ವಿ. ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ. ಸುಮ್ಮನೆ ಏನೋ ನಡುವೆ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ನಡುವೆ ಭಂಗ ಬಂದ್ರೆ ಅದನ್ನ ಧಾರಣ ಅಂತ. ಏನೂ ಭಂಗ ಬರದೆ ಸ್ವಲ್ಪ ದೀರ್ಘಕಾಲ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನ ಧ್ಯಾನ ಅಂತ. ಇದೆಲ್ಲ ನಾವು ಪ್ರಯತ್ನ ಪಟ್ಟು ಮಾಡೋದು. ಆದ್ರೆ ಅಪ್ರಯತ್ನ ಸಮಾಧಿಶ್ಚ, ಏನೂ ಪ್ರಯತ್ನ ಇಲ್ಲದೇನೆ ಇದ್ದಕ್ಕಿದ್ದಂತೆ ಭಾವಾವೇಶಕ್ಕೊಳಗಾಗ್ತಾನೆ. ಭಾವಾವೇಶಕ್ಕೊಳಗಾದಾಗ ಸಮಾಧಿ ಸ್ಥಿತಿಗೆ ಏರಿಬಿಡ್ತಾನೆ. ಈಗ ನಾವು ಇರೋ ಸ್ಥಿತಿಯಲ್ಲಿ, ನಾವೇನು ಇರೋ ಜಗತ್ತಿದೆಯಲ್ಲ, ಸಮಾಧಿ ಸ್ಥಿತಿಗೆ ಹೋಗಿರುವಂತ ಸಾಧಕರನ್ನ ನಾವು ನೋಡೋದು ಕಷ್ಟ. ಇರ್ತಾರೆ, ಇರೋದಿಲ್ಲ ಅಂತಲ್ಲ, ಆದ್ರೆ ಅವ್ರು ಎಲ್ಲಿದ್ದಾರೆ ಅವರು ಕೂಡ ಗೊತ್ತು ಮಾಡಿಕೊಡೋದಿಲ್ಲ. ಸಾಧಕರು ಯಾವತ್ತೂ ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮ ಸ್ವರೂಪ ಏನು ಅಂತ ಅವ್ರು ಗೊತ್ತು ಮಾಡಿಕೊಡೋದಿಲ್ಲ. ಮತ್ತು ನಮಗೂ ಅವ್ರನ್ನ ತಿಳ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ. ಆದ್ರೆ ಅಂಥವ್ರು ಇರ್ತಾರೆ. ಇದ್ರು ಅಂತ ನಾನು ಕೂಡ ಅಲ್ಲಲ್ಲಿ ಕೇಳಿದೆ. ಈಗ ಎಲ್ಲೇ ಒಂದ್ ಕಡೆ ಭಗವಂತನ ಕುರಿತಾದ ಕೀರ್ತನೆಗಳನ್ನು ಹಾಡ್ತಿದ್ದಾರೆ. ಆ ಕೀರ್ತನೆಗಳನ್ನು ಕೇಳ್ತಾ ಕೇಳ್ತಾನೆ ಭಾವಪರವಶರಾಗಿರ್ತಾರೆ. ಭಾವಪರವಶರಾಗಿಬಿಟ್ಟು ಸಮಾಧಿ ಸ್ಥಿತಿಗೆ ಏರಿಬಿಡ್ತಾರೆ. ಹೊರಗಿಂದೆಲ್ಲ ಮರ್ತು ಬಿಡ್ತಾರೆ ಎಷ್ಟೋ ಕಾಲ. ಮುಂದೆ ಸ್ವಲ್ಪ ಹೊತ್ತಾದ್ಮೇಲೆ ತಾನೇ ಎಚ್ಚರ ಆಗ್ತದೆ. ಇದು ತುಂಬಾ ವಿಚಿತ್ರವಾಗಿ ಕಾಣಿಸ್ತದೆ ನನಗೆ. ಕೃಷ್ಣನನ್ನ ಉದ್ಧವ ಈಗ ಮೊದಲನೇ ಸರಿ ಕೇಳ್ತಾ ಇರೋದಲ್ಲ, ಕೃಷ್ಣನ ಬಗ್ಗೆ ನೋಡ್ತಿರುವುದು ಈಗೇನು ಮೊದಲನೇ ಸರಿ ಅಲ್ಲ. ಆದ್ರೂ ಇದು ಹೇಗೆ ನಮ್ಮಂತ ಜನಸಾಮಾನ್ಯರಿಗೆ ಹಾಗಾಗ್ತದೆ? ನಾವು ಒಂದ್ ವೇಳೆ ಮದುವೆ ಮಾಡ್ಕೊಳ್ಳಿಕ್ಕೆ ನಾನೊಂದು ಅನೇಕ ಸರಿ ಆಲೋಚನೆ ಮಾಡಿದ್ದೆ. ಮದುವೆ ಮಾಡ್ಕೊಳ್ಬೇಕು ಅಂತ ಹೊರಟ್ವಿ. ಮದುವೆ ಮಾಡ್ಕೊಳ್ಬೇಕು ಅಂತ ಹೊರಟಾಗ ಹೊಸದರಲ್ಲಿ ಮದುವೆ ಆದ್ಮೇಲೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಯಾವತ್ತು ಆ ಹುಡುಗಿಯ ಬಗ್ಗೆ ಧ್ಯಾನ ಇರ್ತದೆ. ಕೆಲವು ಕಾಲ ಆದ್ಮೇಲೆ ಅದೆಲ್ಲ ಮಾಸಿ ಹೋಗ್ತದೆ. ಆ ತೀವ್ರತೆ ಇರೋದಿಲ್ಲ. ಈ ತೀವ್ರತೆ ಇರುವುದು ಕೆಲವು ದಿನಗಳು, ಕೆಲವು ತಿಂಗಳು, ವರ್ಷಗಳ ಗಟ್ಟಲೆ ಅಂತೂ ಆ ತೀವ್ರತೆ ಯಾರಿಗೂ ಇರೋದಿಲ್ಲ. ಸಾಮಾನ್ಯವಾಗಿ ನಾನು ಜಗತ್ತು ನೋಡಿದ್ದು ಅಂತೂ ಕೂತಲ್ಲಿ ನಿಂತಲ್ಲಿ ಅವಳಿಗೆ ಅವನದೇ ಧ್ಯಾನ, ಅವನಿಗೆ ಅವಳದೇ ಧ್ಯಾನ ನಡೆದಿರ್ತದೆ. ಆದ್ರೆ ಉದ್ಧವನಿಗೆ ಈಗ ಎಷ್ಟೋ ವರ್ಷ ಆಗೋದು, ಅವನೇ ವಯಸ್ಸಿಗೆ ಬಂದಿದ್ದಾನೆ, ಅವನೂ ವಯಸ್ಕ, ಇವನೂ ವಯಸ್ಕ. ಇಂಥವರಿಗೆ ಕೃಷ್ಣನ ಬಗ್ಗೆ ಸಮಾಲೋಚನೆ ಮಾಡಿ ತೊಡಗಿದಾಗ ಇದಕ್ಕಿದ್ದಂತೆ ಮೈ ಮರೆಯುವುದು ಅಂದ್ರೆ ಏನು ಅಂದ್ರೆ ಆ ಭಕ್ತರಾದವರು ಯಾವ ಲೆವೆಲ್ಗೆ ಹೋಗಿರ್ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ನಾವು ಇದನ್ನು ಬೇರೆ ಬೇರೆ ಕಡೆ ಕೇಳ್ತೇವೆ. ರಾಮಕೃಷ್ಣ ಪರಮಹಂಸರು ಈಗ ಕೂತಲ್ಲೇ ಇದಕ್ಕಿದ್ದಂತೆ ಭಾವಪರವಶರಾಗಿ ಸಮಾಧಿ ಸ್ಥಿತಿಗೆ ಹೋಗ್ತಿದ್ರು. ಈಗ ಬಹಳ ಯಾವುದೋ ಸಾವಿರಾರು ವರ್ಷಗಳ ಹಿಂದಿನ ಸ್ಥಿತಿ ಅಲ್ಲ, ಇತ್ತೀಚಿಂದ ಕೂಡ ನಾನು ಅದನ್ನ ಕೇಳಿದ್ದೀನಿ. ಆ ಲೆವೆಲ್ನ ಸಾಧಕರು ಅಲ್ಲಲ್ಲಿ ಇರ್ತಾರೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅಂತೂ ಏನಾದರೂ ಒಂದು ಭಗವಂತನನ್ನ ನೆನಪು ಮಾಡಿಕೊಡುವಂತಹ ಒಂದು ಘಟನೆ ನಡೆದರೆ, ಒಂದು ಮಾತು ಕೇಳಿದ್ರೆ ಇದಕ್ಕಿದ್ದಂತೆ ಅವರು ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಾರೆ. ಈ ಉದ್ಧವ 5 ವರ್ಷದ ಸಣ್ಣ ಬಾಲಕ ಇದ್ದಾಗ ಅವನು ಬೆಳಿಗ್ಗೆ ಬೇಗ ಹೇಳ್ತಿದ್ದ. ಆಯ್ತು, ಬೆಳಗ್ಗಿನ ಉಪಾಹಾರಕ್ಕೆ, ಬೆಳಗ್ಗಿನ ತಿಂಡಿಗೆ ನಾಷ್ಟ ಮಾವು ಬಾರು ಅಂತ ಕರೆದ್ರೆ ಆ ಹುಡುಗ ಬೇಡ ಅಂತಿದ್ದ. ಬಹಳ ಹೊತ್ತಾದ್ಮೇಲೆ ಬಹಳ ತಾಯಿ ಕರೆದ್ಮೇಲೆ ತಕರಾರು ಮಾಡಿ ಬರ್ತಿದ್ದ. ಏನ್ ಕಾರಣ ಅಂದ್ರೆ ಆಟ. ಯಾವ ಆಟ? ಕೃಷ್ಣಂದೇ ಆಟ. ಕೃಷ್ಣನ್ ಪೂಜೆ ಮಾಡ್ತಾ ಕೂತಿರ್ತಿದ್ದ ಸಣ್ಣ ವಯಸ್ಸಿನಾಗಿದ್ದಾಗಲೂ ಕೂಡ. ಮುಂದೆ ದೊಡ್ಡವನಾದ್ಮೇಲೆ ಕೃಷ್ಣನ್ ಪೂಜೆ ಮಾಡ್ತಿದ್ದ, ಅದೆಲ್ಲ ವಿಚಾರ ಬೇರೆ. ಕೃಷ್ಣನಿಗೂ ಅವನಿಗೂ ಸಾಮೀಪ್ಯವೇ ಬಂತು, ಕೃಷ್ಣನಿಗೆ ಮಂತ್ರಿಯಾಗಿದ್ದ, ಅದು ವಿಚಾರ ಬೇರೆ. ಸಣ್ಣವನಿದ್ದಾಗಲೂ ಕೂಡ ಕೃಷ್ಣನ ಪ್ರತಿಮಾ ಇತ್ಯಾದಿಗಳು ಇಟ್ಕೊಂಡು ಆಟ ಆಡ್ತಾರೆ. ಇವತ್ತಿನ ನಮ್ಮ ಮಕ್ಕಳು ಆಟ ಆಡ್ತಿರುವಾಗ ಅಂತ ಕರೆದ್ರೆ ಬರೋದಿಲ್ಲ, ನಮಗೆ ಗೊತ್ತಿಲ್ಲ. ಅಂಥದ್ದೇ ಉದಾಹರಣೆ ಇದೆ. ಆಗ ಅವನ ಆಡ್ತಿದ್ದ ಆಟ ಕೃಷ್ಣನ ಆಟ, ಭಗವಂತನ ಪೂಜೆಯ ಆಟ. ಎಸ್ಯ ಸಫರ್ಯಾಂ ಬಾಲಲೀಲೆಯ. ಅಂಥವನು ಇವತ್ತು ಕೃಷ್ಣನ ಸೇವಾ ಮಾಡಿ ಮಾಡಿ ಬುಕ್ಕು ಹೊಂದಿಬಿಟ್ಟಿದ್ದಾನೆ, ಮುದುಕಾಗಿದ್ದಾನೆ. ಇಂಥವನಿಗೆ ಕೃಷ್ಣನ ನೆನಪು ಬಂದ ಕೂಡಲೇ ಸಮಾಧಿ ಸ್ಥಿತಿಗೆ ಹೋಗುವುದೇನು ಆಶ್ಚರ್ಯ ಏನಲ್ಲ. ವಿದುರನಿಗೂ ಅದನ್ನು ಗಮನಿಸಿದ. ನಾನು ಪ್ರಶ್ನೆ ಕೇಳ್ತಾನೆ ಇದ್ದೀನಿ, ಉತ್ತರನೇ ಕೊಡ್ತಿಲ್ಲ ಅಂದ್ರೆ ಅವನಿಗೆ ಗೊತ್ತಾಯ್ತು. ಅವನಿಗೆ ಸಿಟ್ಟು ಮಾಡಲಿಲ್ಲ. ಆ ಉದ್ಧವನ ಅಂತರಂಗ ಏನು ಇವನಿಗೂ ಗೊತ್ತು, ಯಾಕಂದ್ರೆ ಇವನು ಅದೇ ಸ್ವಭಾವದವನು. ಅದರಿಂದ ಅವನಿಗೂ ಗೊತ್ತಾಯ್ತು. ಮುಂದೆ ಉದ್ಧವ ಮಾತಾಡಿಕೊಳ್ಳಿ. ಕೃಷ್ಣ ಅನ್ನುವ ಸೂರ್ಯ ಇಷ್ಟು ದಿವಸ ಈ ಜಗತ್ತಿನಲ್ಲಿದ್ದ, ಅವನು ಈ ಜಗತ್ತನ್ನು ಬೆಳಗುತ್ತಿದ್ದಾನೆ. ಇನ್ನು ಅವನು ಇಲ್ಲಿಂದ ಹೊರಟೋಗುವಿದ್ದಾನೆ. ನಾವು ಏನು ಹೇಳೋದಿಲ್ಲ. ಈ ಯಾದವರೆಲ್ಲ ಮುನಿಶಾಲಪ ಅನ್ನುವ ಹೆಬ್ಬಾವಿನ ಬಾಯಿ ಸಿಕ್ಕು ನಷ್ಟ ಆಗೋದಿದ್ದಾರೆ. ಅವ್ರ ಕ್ಷೇಮದ ಬಗ್ಗೆ ನಾನು ಏನು ಹೇಳಬೇಕಾಗಿದೆ?
ಈ ಯಾದವರನ್ನ ನೋಡಿ, ಜಗತ್ತು ಹೇಗಿದೆ ಅಂದ್ರೆ, ಯಾದವರು ನಿಜವಾಗ್ಲೂ ಬಹಳ ದುರದೃಷ್ಟವಂತರು ಅಂತ ಇದರ ಯುದ್ಧ. ಯಾಕೆಂದ್ರೆ ಕೃಷ್ಣನ ನಡುವೆ ಇದ್ರಲ್ಲ ಅವರು, ಕೃಷ್ಣನ ನಡುವೆ ಇದ್ರು ಕೂಡ ಕೃಷ್ಣ ಜೊತೆಗೆ ಯಾವತ್ತೂ ಇರ್ತಿದ್ರು. ಅಲ್ಲಿದ್ದವ್ರು ಎಲ್ಲರಿಗೂ ಕೂಡ ಇವನು ಭಗವಂತ ಅಂತ ಗೊತ್ತಾಗ್ತಿದ್ರು. ಅದನ್ನು ಭಗವದ್ಗೀತಾದಲ್ಲಿ ಹೇಳ್ತಾರೆ, ಅವಜಾನಂತೆ ಮಾಮೂಢಾಹ ಮಾನುಷೀಂ ತನುಮಾಶ್ರಿತಂ. ನನ್ನ ನಡುವೆ ಇರ್ತಾರೆ, ನನ್ನ ಜೊತೆಗೆ ಇರ್ತಾರೆ, ಆದ್ರೆ ನಾನು ಕೂಡ ಒಬ್ಬ ಮನುಷ್ಯ, ನಮ್ಮಂತೂ ಇವನು ಒಬ್ಬ ತಿಳ್ಕೊಂಡು ಆ ಯಾದವರಿಗೆ ಅವನ ಬಗ್ಗೆ ಗೊತ್ತೇ ಆಗೋದು. ಇದು ಆಶ್ಚರ್ಯಕರ ಸಂಗತಿ. ಇದು ನಮಗೆ ನಿಮಗೆ ಗೊತ್ತಾಗೋದಿಲ್ಲ ಅನ್ನೋದು ದೊಡ್ಡ ವಿಚಾರ ಅಲ್ಲ, ಯಾದವರಿಗೆ ಗೊತ್ತಾಗಲಿಲ್ಲ. ಅಲ್ಲಿ ಕಥಾ ಹೇಳ್ತಾರೆ ಅವರು. ಅಲ್ಲೊಬ್ಬ ಸತ್ರಜಿತ್ ಅಂತ ಇದ್ದ, ಸತ್ರಜಿತ್ ಅಥವಾ ಸತ್ರಾಜಿತ್ ಅಂತ ಒಬ್ಬ ಯಾದವರಲ್ಲಿ ಒಬ್ಬ ಇದ್ದ. ಅವನು ಒಂದ್ಸರಿ ಸೂರ್ಯನ ಆರಾಧನೆ ಮಾಡಿ ಸಮಂತ ಕಾತು ಮಣಿ ತಗೊಂಡ. ಭಾರಿ ಪ್ರಕಾಶಮಾನವಾದ ಮಣಿ. ಒಂದು ದಿವಸಕ್ಕೆ ಒಂದು 4-6 ತರ ಬಂಗಾರವನ್ನೇ ಅದು ಕೊಡ್ತಿತ್ತು. ಅಂತ ವಿಚಿತ್ರವಾದ ಬಂಗಾರ, 1.5 ಕಿಲೋದಷ್ಟು, 1.6 ಕಿಲೋ ಅಷ್ಟು ಬಂಗಾರ ಕೊಡ್ತಿತ್ತು. 20 ತೊಲ ಅಂತ ಹೇಳ್ತಾರೆ. ಅಂತ ಮಣಿ ಅವನಿಗೆ ಸಿಕ್ಕಾಗ ಒಂದ್ಸರಿ ಕೃಷ್ಣ ಏನ್ ಮಾಡಿದಂತೆ, ಈ ಮಣಿ ನನಗ್ ಕೊಡು ಅಂತ ಕೇಳಿದ. ನನಗ್ ಕೊಡು ಅಂತ ಕೇಳಿದ, ತಾನು ಇಟ್ಕೊಂಡು ಮೆರಿಬೇಕು ಅಂತ ಏನಲ್ಲ. ಸಾಮ್ರಾಜ್ಯದಲ್ಲಿ ಇರ್ಲಿ, ಆ ಮಣಿ ಎಲ್ಲಿ ಇರ್ತದೋ ಅಲ್ಲೇನು ದುರ್ಭಿಕ್ಷ, ಹಸಿವು, ನೀರಡಿಕೆ ಇತ್ಯಾದಿ ಆಗೋದಿಲ್ಲ, ಮತ್ತೆ ಸಾಮ್ರಾಜ್ಯಕ್ಕೆ ಏಳಿಗೆ ಆಗ್ತದೆ. ಆದ್ರಿಂದ ಈ ಮಣಿ ಕೊಡು ಅಂತ ಅವನು ಕೇಳಿದ. ಆ ಉದ್ದೇಶದಿಂದ ಕೇಳಿದ್ದ ಅವನು. ಇವನೇನ್ ಮಾಡಿದ, ಕೊಡ್ಲಿಲ್ಲ. ಸತ್ಯಜಿತ್ ಕೊಡ್ಲಿಲ್ಲ. ಒಂದೊಂದು ದಿವಸ ಸತ್ಯಜಿತನ ತಮ್ಮ ಪ್ರಸೇನಜಿತ್ ಅನ್ನೋನೊಬ್ಬ ಆ ಮಣಿಯನ್ನ ಕಂಠದಲ್ಲಿ ಹಾಕೊಂಡು ಕುದುರೆ ಬೇಟೆ ಹಾಕಿ ಹೋದ. ಆವಾಗ ಅವನಿಗೆ ಇಲ್ಲೋ ಈ ತರ ಓಡಾಡುವಾಗ ಮನೆಯೊಳಗಿದ್ದಾಗ ಮಡಿ ಮೇಲಿಗೆ ಮಾಡ್ಬೋದು, ಹೊರಗೆ ಹೋಗಿದ್ದಾಗ ಮಡಿ ಮೇಲಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಡಿ ಮೇಲಿಗೆ ತಪ್ಪಿತು ಅಂದ್ರೆ ಸಮಂತಕ ಮಣಿ ಮಾರಕ ಆಗ್ತದೆ. ಇವನನ್ನ ಯಾವುದೋ ಒಂದು ಸಿಂಹ ಬಂದುಕೊಂಡು ಹಾಕಿಬಿಡ್ತು. ಅವನು ಕುದುರೆ ಆ ಪ್ರಸೇನಜಿತ್ತಿದ್ರು ಸತ್ತೇ ಹೋದ್ರು. ಆ ಸಿಂಹ ಆ ಮಣಿಯನ್ನು ಬಾಯಲ್ಲಿ ಇಟ್ಕೊಂಡು ಮುಂದೆಲ್ಲೋ ಹೋಯ್ತು. ಅಲ್ಲೊಂದು ಕರಡಿ ಬಂತು. ಆ ಕರಡಿ ಆ ಸಿಂಹವನ್ನೇ ಗುದ್ದಿಕೊಂಡು ಹಾಕಿಬಿಡ್ತು. ಕರಡಿ ಅಂದ್ರೆ ಬೇರೆ ಯಾರು ಅಲ್ಲ, ಜಾಂಬವಂತ. ರಾಮಾಯಣ ಕಾಲದಲ್ಲಿ ಜಾಂಬವಂತ ಅಂತ ಕರಡಿಗಳ ರಾಜ ಏನಿದ್ದಾನೆ, ಅವನು ಜಾಂಬವಂತ. ಅವನ ಸಿಂಹವನ್ನೇ ಕೊಂದು ಹಾಕಿ ಆ ಮಣಿಯನ್ನು ತಾನು ತಗೊಂಡು ಇಷ್ಟು ನಡೆದಿತ್ತು. ಈ ನಡುವೆ ಪ್ರಸೇನಜಿತ್ ಸತ್ತೋಗಿದ್ದಾನೇನು ಯಾದವರಲ್ಲಿ ಎಲ್ಲಾರ ಮನೆಗಳಿಂದ ಸುದ್ದಿ ಹರಡಿತು. ಆವಾಗ ಆ ಶತ್ರುಜಿತ್ತನಿಗೆ ಈ ಕೃಷ್ಣನೇ ನಮ್ಮ ತಮ್ಮನ ಕೊಂದಿದ್ದಾನೆ ಅಂತ ಹೋದ ಹಾಕಿ ಬಿಡಬೇಕು ಅನ್ನೋ ಬುದ್ಧಿ ಬಂತು. ಇದು ನೋಡಿ ಯಾದವರ ಸ್ವಭಾವ. ಯಾದವರು ಹೇಗಿದ್ರು ಅಂದ್ರೆ, ಅದು ಕೃಷ್ಣನ ಬಗ್ಗೆ ಗೊತ್ತಿರಲಿಲ್ಲ ಅಂತಲ್ಲ, ನಡುವೆ ನೀವು ದೇವರು ಅನ್ನೋನು ಮರೆತು ಬಿಡ್ತಿದ್ರು. ಇದು ಸತ್ಯಜಿತನ ಕಥೆ, ಎಲ್ಲಾದ್ರೂ ಹಾಗೆ ಕಥೆ ಇದೆ. ಮರೆತು ಬಿಟ್ಟಾಗ ಕೃಷ್ಣನಿಗೆ ಗೊತ್ತಾಯ್ತು ನನ್ನ ಮೇಲೆ ಅಪವಾದ ಹಾಕಿದ್ದಾನೆ. ಅವನು ಕಾಡಿಗೆ ಹೋದ. ಪ್ರಸೇನಜಿತ್ ಸತ್ತು ಬಿದ್ದದನ್ನು ನೋಡಿದ, ಮತ್ತೆ ಆ ಕುದುರೆ ಸತ್ತು ಬಿದ್ದದನ್ನು ನೋಡಿದ. ಸ್ವಲ್ಪ ಮುಂದೆ ಹೋದ, ಸಿಂಹ ಸತ್ತು ಬಿದ್ದದನ್ನು ನೋಡಿದ. ಸಿಂಹವನ್ನು ಕೊಂದು ಹಾಕಿದಂತ ಒಂದು ಕರಡಿ ಅದ್ರ ಹೆಜ್ಜೆ ಗುರುತು ನೋಡಿದ. ಅದು ಗುಹೆ ತನಕ ಹೋದ. ಗುಹೆ ಒಳಗೆ ಹೋದ್ರೆ ಅಲ್ಲೊಂದು ತೊಟ್ಟಿಲ್ ಒಂದು ಮಗು, ಒಬ್ಬ ಹುಡುಗಿ ಆ ತೊಟ್ಟಿಲ್ ತೂಗ್ತಿದ್ದಾಳೆ. ಈ ಮಗುವಿಗೆ ಸಮಾಧಾನ ಹೇಳ್ತಿದ್ದಾಳೆ, ಅಳಬೇಡ, ಈ ಸಮಂತಕ ಮಣಿ ನಿನ್ನದೆ. ಅದಕ್ಕೆ ಹಾಗೆ ಸಮಾಧಾನ ಮಾಡ್ತಿದ್ದಾಳೆ. ಕೃಷ್ಣ ಬಂದ್ಕೊಳ್ಳಿ ಅವಳು ಹೆದರಿ ಕಿರಿಚಿದ್ಲು. ಯಾರೋ ಅಪರಿಚಿತರು ಬಂದ್ರು. ಆವಾಗ ಜಾಂಬವಂತ ಹೊರಗೆ ಬಂದ. ಯುದ್ಧ ಶುರುವಾಯಿತು. ಜಾಂಬವಂತ ಮತ್ತು ಕೃಷ್ಣನ ನಡುವೆ ದೀರ್ಘಕಾಲ ಯುದ್ಧ, 15 ದಿವಸದ ಯುದ್ಧ. ಈ ನಡುವೆ ಎಷ್ಟಾದ್ರೂ ಕೃಷ್ಣ ಹೊರಗೆ ಬರದೇ ಇರೋದು, ಕೃಷ್ಣನೇ ಸತ್ತಾಗಿರ್ಬೇಕು ಅಂತ ಯಾವ್ಯಾವ ತಿಳ್ಕೊಂಡು ಹೊರಗೆ ಬಂದು ಅವನಿಗೆ ಶ್ರಾದ್ದ ಮಾಡಿದ್ರು. ಪಂಚಪಾಂಡವರಿಗೆ ಶ್ರಾದ್ದ ಮಾಡಿದ್ರು. ಹಿಂದೆ ಅದು ಹಿಂದೂ ಅಂತ್ಯಕ್ರಿಯೆ ಎಲ್ಲ ಮಾಡಿ ಅದು ಕೃಷ್ಣನ ಕಥೆ ಮುಗಿತಿನ್ನ ಅಂತೇಳಿ ಘೋಷಣೆ ಮಾಡಿದ್ರು. ಇವನು ಒಳಗೆ ಹೋಗಿ ಆ ಜಾಂಬವಂತನ ಸೋಲಿಸಿದ. ಅವನಿಗೆ ಗೊತ್ತಾಯ್ತು ಹಿಂದೆ ಯಾರು ರಾಮನಾಗಿದ್ನೋ ಅವನೇ ಈಗಿನ ಕೃಷ್ಣ. ಅವನಿಗೆ ಕೊನೆಗೆ ಗೊತ್ತಾಯ್ತು ನನ್ನ ಮಗಳು ಜಾಂಬವತಿ ಅಥವಾ ರೋಹಿಣಿ ಅಂತ ಅವಳ ಹೆಸರು. ಅವಳನ್ನ ಮದುವೆ ಮಾಡಿಕೊಟ್ಟು ಸಮಂತಕ ಮಣಿನೂ ಅವನೇ ಕೇಳಿಕೊಟ್ಟು ಅವಳಿಗೆ ನಮಸ್ಕಾರ ಮಾಡಿ. ಅವಳು ಕೃಷ್ಣನ ಆ 8 ಜನ ಮಹಿಷಿಯರಲ್ಲಿ ಒಬ್ಬಳು. 14,108 ಮಂದಿ ಇದ್ದಾರೆ. ಅದ್ರಲ್ಲಿ ಎಲ್ಲರಿಗೂ ಹೆಸರು ಗೊತ್ತಿಲ್ಲ. ಅದರಲ್ಲಿ ಈ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣ, ಈ ಕೆಲವರು ಇವರು ಪ್ರಧಾನ 8 ಜನ. ಅದರಲ್ಲಿ ರುಕ್ಮಿಣಿ ಸತ್ಯಭಾಮೆಯರು ಏನಿದ್ದಾರೆ ಅವರು ಸಾಕ್ಷಾತ್ ಲಕ್ಷ್ಮೀಯರೇ ರೂಪಗಳು 2. ಜಾಂಬವತಿ, ನೀಲ, ಭದ್ರ, ಲಕ್ಷಣ, ಮಿತ್ರವಿಂದ ಇವರೆಲ್ಲ ಏನಿದ್ದಾರೆ ಇವರು ಬೇರೆ.
ಪ್ರಸಂಗ ಬಂತು ಅಂತ ಹೇಳಿ. ರಾಧೆ ಅಂತ ಒಂದು ಕೇಳ್ತಿರ್ತೀವಲ್ಲ, ರಾಧೆ ಅಂದ್ರೆ ಯಾರು? ಸ್ವಾರಸ್ಯದ ಸಂಗತಿ ಅಂದ್ರೆ ಇಡೀ ಭಾಗವತದಲ್ಲಿ ಎಲ್ಲೂ, ಮಹಾಭಾರತದಲ್ಲಿ ಎಲ್ಲೂ ರಾಧಾ ಅನ್ನೋ ಹೆಸರೇ ಕೇಳಿ ಬರೋದು. ರಾಧಾ ಅನ್ನೋದು ಕೃಷ್ಣನ ಜೀವನದಲ್ಲಿ ಬಹಳ ದೊಡ್ಡ ಪ್ರಧಾನ ಪಾತ್ರ. ರಾಧೆಯ ಹೆಸರೇ ಕೇಳಿ ಬರೋದಿಲ್ಲ. ಪದ್ಮ ಪುರಾಣದಲ್ಲಿ ಒಂದು ರಾಧಾ ಅಂತ ಹೆಸರು ಕೇಳಿ ಬರ್ತದೆ. ಆದ್ರೆ ಆ ಪುರಾಣ ಬಹಳ ಕಲಬೆರಕೆಗೆ ಒಳಗಾಗಿದೆ. ರಾಧಾ ಅನ್ನೋ ವ್ಯಕ್ತಿಗೆ ಅಲ್ಲಿ ಕಥೆ ಬಂದಿದ್ರು, ಅದು ನಂಬಬೇಕು ಬೇಡ ಅಂತ ಚರ್ಚೆ ಮಾಡ್ತಿರ್ತಾರೆ. ಅದೇನೇ ಇರಲಿ, ಈ ನೀಲ ಅಂತ ಒಬ್ಳಿದ್ಲು. ನೀಲ ಅಂತ ಹೇಳಿ ಕೃಷ್ಣನ ಸೋದರ ಮಾವನ ಮಗಳು ಒಬ್ಳಿದ್ಲು. ಕೃಷ್ಣನ ತಾಯಿ ಯಶೋದೆ ಇದ್ದಲ್ಲ, ಅವಳಿಗೊಬ್ಬ ಕುಂಭಕ ಅಂತ ಸೋದರ ಮಾವ ಇದ್ದ. ಕುಂಭಕ ಅಂತ ಒಬ್ಬ ಅಣ್ಣ ಇದ್ದ, ಅವನು ಕೃಷ್ಣನಿಗೆ ಸೋದರ ಮಾವ. ಅವನಿಗೊಬ್ಬ ನೀಲ ಅಂತ ಹೆಂಡತಿ ಮಗಳಿದ್ದ. ಅವಳನ್ನು ಇವನು ರುಕ್ಮಿಣಿ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಮದುವೆ ಮಾಡ್ಕೊಂಡಿದ್ದ. ಅಷ್ಟು ಸಣ್ಣ ವಯಸ್ಸಿನಲ್ಲೇ ಅವಳನ್ನು ಮದುವೆ ಮಾಡ್ಕೊಂಡಿದ್ದ. ಆ ನೀಲ ಅನ್ನೋಳೆ ಈ ಅಷ್ಟಮಹಿಷಿಯರಲ್ಲಿ ಒಬ್ಬಳು. ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ನೀಲ, ಭದ್ರಾ, ಮಿತ್ರವಿಂದ, ಲಕ್ಷ್ಮಣ ಇವರೆಲ್ಲ ಇದ್ದಾರೆ. ಅದರಲ್ಲಿ ಅವಳೊಬ್ಬಳು. ಅವಳನ್ನೇ ರಾಧೆ ಅಂತ ಹೇಳ್ತಾರೆ. ಅದರಿಂದ ರಾಧಾ ಕೃಷ್ಣ ಅಂತ ಈಗ ಹೆಸರು ಇಟ್ಕೊಳ್ಳಿಕ್ಕೆ ಅಂತ ಉಪಾಸನೆ ಮಾಡ್ಲಿಕ್ಕೆ ಅಂತ ತಪ್ಪೇನಿಲ್ಲ. ರಾಧೆ ಅಂದ್ರೆ ಬೇರೆ ಯಾರಲ್ಲ, ಇವಳು ನೀಲಾನೇ ರಾಧಾ ಅಷ್ಟೇ. ಹೀಗೆ ನಾವು ಅದನ್ನು ತಿಳ್ಕೊಳ್ಬಹುದು, ಹೊಂದಾಣಿಕೆ ಮಾಡಿ ತಿಳ್ಕೊಬಹುದು. ಹೀಗೆ ಇವರೆಲ್ಲರೂ ಅವನ ಮೇಲೆ ಅಪವಾದ ಹಾಕಿದವ್ರೆ. ಯಾರ್ಯಾರು ಅಪವಾದ ಹಾಕಿದ್ರು ಅಂದ್ರೆ, ಬಲರಾಮನು ಕೃಷ್ಣನ ಮೇಲೆ ಅಪವಾದ ಹಾಕಿದ್ರು. ಅವನ ಅಣ್ಣನೇ. ಸ್ವಾರಸ್ಯದ ಕಥೆಗಳಿವೆಲ್ಲ ಭಾಗವತ, ಹರಿವಂಶ ಇತ್ಯಾದಿ ಗೊತ್ತಾಗುತ್ತೆ. ಈ ಸಮಂತಕ ಮುನಿಯನ್ನ ಅವನು ಆ ಪ್ರಸೇನ ಕೊಡ್ತಾನೆ. ಜಾಂಬವಂತ ಕೃಷ್ಣನಿಗೆ ಕೊಟ್ಟಿದ್ದ. ನೋಡು, ನಾನು ಇದನ್ನು ಕದ್ದಿಲ್ಲ, ಈಗ ಎಲ್ಲೋ ಹೋಗಿತ್ತು, ನೀನು ತಂದು ಕೊಟ್ಟಿದ್ದೀನಿ, ತಂದು ಕೊಟ್ಟ. ಆಯ್ತು, ಅದ್ ಇಟ್ಕೊಂಡು ಕೂತಿದ್ದ. ಅವಾಗ ಅವನು ಏನ್ ಮಾಡಿದ, ಪಶ್ಚಾತ್ತಾಪದಿಂದ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಟ್ಟ. ಮೊದಲು ನೀಲಾ ಅನ್ನೋಳು ಮದುವೆ ಮಾಡ್ಕೊಂಡಿದ್ದ ಬಹಳ ಹಿಂದೆ. ಅದಾದ್ಮೇಲೆ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಂಡ. ಮುಂದೆ ಜಾಂಬವತಿಯನ್ನು ಮದುವೆ ಮಾಡ್ಕೊಂಡ, ಕರಡಿಯ ಮಗಳನ್ನ. ಅದಾದ್ಮೇಲೆ ನಾನು ವ್ಯರ್ಥವಾಗಿ ಕೃಷ್ಣ ಮೇಲೆ ಅಪವಾದ ಹಾಕಿದ್ನಲ್ಲ ಅಂತ ಅವನಿಗೂ ಸತ್ಯಜಿತ್ಗೆ ಬೇಸರ ಅನಿಸಿ ತನ್ನ ಮಗಳು ಸತ್ಯಭಾಮೆಯನ್ನು ಮದುವೆ ಮಾಡಿಕೊಟ್ಟ. ಮೂರನೇ ಹೆಂಡತಿ, ಮೂರನೇ ಅಥವಾ ನಾಲ್ಕನೇ ಹೆಂಡತಿ ಅವಳು. ಅವನು ಪ್ರೀತ ಮಣಿ. ಮುಂದೊಂದು ದಿವಸ ಏನಾಯ್ತು, ಅಕ್ರೂರ ಅಂತ ಒಬ್ಬ ಇದ್ನಲ್ಲ, ಅಕ್ರೂರ, ಕೃತವರ್ಮ ಅಂತ ಇಬ್ಬರಿದ್ರು. ಅವರು ಯಾದವರೇ. ಅಕ್ರೂರನು ಕೃಷ್ಣನ ಭಕ್ತನೇ, ಬಹಳ ದೊಡ್ಡ ಭಕ್ತ. ಕೃಷ್ಣ ಮತ್ತು ಬಲರಾಮನನ್ನ ವೃಂದಾವನದಿಂದ ಮಥುರೆ ಕರ್ಕೊಂಡು ಹೋದವನು. ಬಿಲ್ಲ ಹಬ್ಬ ನಡೆದಿತ್ತಲ್ಲ, ಕಂಸ ಕರ್ಕೊಂಡು ಬಾ ಅಂತ ಹೇಳಿದ್ನಲ್ಲ, ಕರ್ಕೊಂಡು ಹೋದವನು ದೊಡ್ಡ ಭಕ್ತನೇ. ಅವರಿಬ್ಬರಿಗೆ ಈ ಸತ್ಯಭಾಮೆ ಮೇಲೆ ಕಣ್ಣಿತ್ತು, ನಾವು ಇವನ್ ಮದುವೆ ಮಾಡ್ಕೋಬೇಕು ಅಂತ. ಸತ್ಯಭಾಮೆಯನ್ನು ಮದುವೆ ಮಾಡ್ಕೊಂಡ್ರೆ ಮಣಿಯೂ ನಮಗೆ ಸಿಗ್ತದೆ ಅಂತ ಅವರಿಗೊಂದು ಆಸೆ ಇತ್ತು. ಇವನಿಗೂ ಆಸೆ ಇತ್ತು, ಅವನಿಗೂ ಆಸೆ ಇತ್ತು. ಪ್ರಾಯ ಪರಸ್ಪರ ಹೇಳಿರಲಿಲ್ಲ. ಒಂದ್ಸರಿ ಅವ್ರು ಏನ್ ಮಾಡಿದ್ರು, ರಾತ್ರಿ ಸತ್ಯಜಿತ್ ಮಾಡ್ಕೊಂಡಿದ್ದವನು ಕೊಲೆ ಮಾಡಿಬಿಟ್ರು. ಕೊಲೆ ಮಾಡ್ಕೊಂಡು ಆ ಮಣಿ ತಗೊಂಡು ಓಡಿ ಹೋಗ್ಬಿಟ್ರು. ಕೃಷ್ಣ ಅವ್ರನ್ನ ಬೆನ್ನಟ್ಟಿದ. ಸುದ್ದಿ ಗೊತ್ತಾಯ್ತು, ಕೃಷ್ಣ ಅವ್ರನ್ನ ಬೆನ್ನಟ್ಟಿದ. ಆವಾಗ ಅವರಿಬ್ರು ಓಡಿಸ್ಕೊಂಡು ಕೃಷ್ಣ ಹೋದ್ಮೇಲೆ ಒಂದು ಹಂತದಲ್ಲಿ ಅವ್ರು ಸಿಕ್ಕಿ ಬಿದ್ರು. ನೋಡಿದ್ರೆ ಅಲ್ಲಿ ಆ ಮಣಿ ಕಾಣಲಿಲ್ಲ. ಅವ್ನು ಇನ್ನೊಬ್ಬ ತಗೊಂಡು ಹೋಗ್ಬಿಟ್ಟಿದ್ದ. ಅದನ್ನು ಕಥೆ ಸಣ್ಣ ಸಣ್ಣ ಅಂಶಗಳೆಲ್ಲ ನನಗೆ ನೆನಪಿಲ್ಲ. ಹೇಳಿ, ಬಲರಾಮನು ಕೃಷ್ಣನ ಜೊತೆ ಬಂದಿದ್ದ, ಆ ಮಣಿಯಲ್ಲಿದೆ ನೋಡೋಣ ಅಂತ. ಅವನಿಗೂ ಒಂದು ಅದ್ಮೇಲೆ ಕಣ್ಣಿತ್ತು. ಅಲ್ಲಿ ಅವ್ನು ಹಿಡಿದು ನೋಡ್ತಾನೆ, ಮಣಿ ಕಾಣಲಿಲ್ಲ. ಈ ಮಣಿಯೆಲ್ಲೋ ಕಾಣ್ತಿಲ್ಲ ಅಂತ ಕೃಷ್ಣ ಅಂತ. ಬಲರಾಮ ಏನ್ ಮಾಡಿಲ್ಲ, ಮಣಿ ನೀನೇ ಇಟ್ಕೊಂಡಿದ್ದೀನಿ, ನಿನ್ನ ಇಟ್ಕೊಂಡಿದ್ದೆ, ನೀನ್ ಹಂಗೆ ಸುಳ್ಳು ಹೇಳ್ತಿದೆ ಅಂತ ಬಲರಾಮನ ಕೃಷ್ಣನ ಮೇಲೆ ಅನುಮಾನ. ದೇವರೇ ಕರೀತಾನೆ. ಈ ಬಲರಾಮನಿಗೆ ಅನುಮಾನ. ಅವನು ನಾನು ಜೊತೆ ಇರೋದಿಲ್ಲ ಅಂತೇಳಿ 5 ವರ್ಷ ಕಾಲ ಇಸ್ಲಾಕ್ಕೆ ಹೋಗಿ ಇಟ್ಬಿಟ್ಟಿದ್ದ. ದ್ವಾರಕಾನಗರ ಬಿಟ್ಟು ಇಸ್ಲಾನಗರಕ್ಕೆ ಹೋಗಿ 5 ವರ್ಷ ಇಟ್ಬಿಟ್ಟಿದ್ದ. ಈ ಕಟ್ಟಿದೆ ಅಂತ ತಮ್ಮನ ಮೇಲೆ ಸಂಶಯ. ಈಗ ಒಬ್ಬೊಬ್ಬರು ಒಂದೊಂದ್ ಸಲ ಅವನ ಮೇಲೆ ಅನುಮಾನ ಪಟ್ಟಿದ್ರು. ಎಲ್ಲರಿಗೂ ಅನುಮಾನವೇ. ಸರಿಯಾಗಿ ತಿಳಿದವರು ವಿದುರ, ಉದ್ಧವ, ದ್ರೌಪದಿ, ಭೀಮಸೇನ ಹೀಗೆಲ್ಲ ಮೊದಲಾದವರು. ಧರ್ಮರಾಜನಿಗೂ ಕೆಲವು ಸರಿ ಏನಂತ ಇವನ ಬಗ್ಗೆ ಅನುಮಾನ ಏನು. ಕೃಷ್ಣನ ಭಾರಿ ಆತ್ಮೀಯ, ಅವ್ನಿಗೆ ಯಾರಾದ್ರೂ ಶತ್ರು ಅವನು ಕೊಂದು ಏನು. ಕೃಷ್ಣ ಯಾವ ದ್ವಾರಕ್ಕೆ ಹೊರಟಾಗ, ದ್ವಾರಕೆಯಿಂದ ಬರುವಾಗ ದೊಡ್ಡ ಸೈನ್ಯ ಕಳಿಸ್ತಿದ್ನು. ದೇವರಿಗೆ ಏನಾದ್ರು ಆದ ಗತಿಯನ್ನು, ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಎಚ್ಚರ ಇರಬೇಕು, ಇರ್ತದ. ಅದ್ರ ನಡುವೆ ದೇವರಿಗೆ ಒಂದ್ ಸ್ವಲ್ಪ ರಕ್ಷಣೆ ಕೊಡೋಣ, ಸೆಕ್ಯೂರಿಟಿ ಕಳಿಸೋಣ, ದೇವರಿಗೆ ಸೆಕ್ಯೂರಿಟಿ ಕಳಿಸ್ಬೇಕು. ಎಲ್ಲರಿಗೂ ಒಂದಲ್ಲ ಒಂದು ಪ್ರಸಂಗದಲ್ಲಿ ಕೃಷ್ಣನ ದೈವತ್ವದ ಬಗ್ಗೆನೇ ಅರ್ಥ ಆಗೋದಿಲ್ಲ. ಹರಿ ಮೀನಾಹ ಇವಾಂಬಸೆ, ಮೀನುಗಳೇನಿರ್ತವೆ ನೀರಿನಲ್ಲಿ ಇರ್ತವೆ. ಸರಿ,
ಅಲ್ಲೇ ಈ ಮತ್ಸ್ಯ ಅನ್ನೋ ಭಗವಂತನ ರೂಪ ಇರ್ತದಲ್ಲ, ನೀರಿನಲ್ಲೇ ಇರ್ತದೆ ರೂಪ. ಮತ್ಸ್ಯ, ಕೂರ್ಮ, ವರಾಹ ಇವೆಲ್ಲ. ಆ ಮೀನುಗಳ ನಡುವೆ ಮತ್ಸ್ಯ ಬಂದ್ರೆ ಆ ಮೀನುಗಳಿಗೆ ಗೊತ್ತಾಗ್ತದೆ ಇದು ನಮ್ಮಂತದೇ ಒಂದು ಯಾವುದೋ ನಮ್ಮ ಬೀಗ, ನಮ್ಮ ಹೆಂಡತಿ ಕಡೆನೋ ಗಂಡನ ಕಡೆನೋ ಎಲ್ಲಿಂದೋ ಸಂಬಂಧ, ಇದು ಒಂದು ಮೀನು ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಮೀನುಗಳಿಗೆ ಭಗವಂತ ಮತ್ಸ್ಯಾವತಾರ ಗೊತ್ತಾಗ್ತದೆ ಗೊತ್ತಾಗೋದಿಲ್ಲ. ನಾನು ಅನೇಕ ಸರಿ ಅನ್ಕೊಂಡಿದ್ದೆ, ಒಂದ್ ವೇಳೆ ನನ್ನ ಎದುರಿಗೆ ಏನಾದ್ರು ದೇವರು ಬಂದ್ರೆ, ನಾಟಕಕ್ಕೆ ಬಂದವರು ಇರ್ತಾರೆ ಯಾರೋ ಬೈರಾಗಿಗಳು, ದೇವರನ್ನ ದೇವರು ಯಾರೋ ದೇವರಿಗೆ ಹಾಕೊಂಡು ಬಂದಿರ್ತಾನೆ ಅಂತ ನಾವು ಇವತ್ತು ದೇವರು ನಮ್ಮ ಕಣ್ಣೆದುರಿಗೆ ಕಂಡ್ರು ನಾವು ಹಾಗೆ ಅನ್ಕೊಂಡ್ಬಿಡ್ತೇವೆ. ನಮ್ದೆಲ್ಲ ಹಾಗೆ ಇದೆ ಪರಿಸ್ಥಿತಿ. ಅವನ್ನೇ ಬೈದು ಓಡಿಸ್ಬಿಡ್ತಿರ್ಬೇಕಾದ್ರೆ ನಾವಂತೂ ಅಜ್ಞಾನಿಗಳು, ಹಾಗೆ ಭಾಷೆದೇನು ಆಶ್ಚರ್ಯ ಇಲ್ಲ. ಯಾರವರೇ ಹಾಗೆ ಕಳಿಸಿರ್ತೀವಿ. ಮೀನುಗಳಿಗೆ ನಿಜವಾದ ಮತ್ಸ್ಯನ ನೋಡಿದ್ರು ಗೊತ್ತಾಗೋದಿಲ್ಲ. ಈ ಕಥೆ ನಮಗೆಲ್ಲ ಗೊತ್ತಿದ್ದೇ ಇರ್ತದೆ. ವ್ಯಾಸರಾಜರು ಕನಕದಾಸರ ಕಥೆ. ಕಥೆ ಅದೊಂದು ನೀತಿ ಬೋಧಕಂತ ನೀವು ಕೇಳಬೇಕು. ನಡೆದಿಲ್ಲ ಆ ಕಥೆ, ಕೆಲವರಂತೆ ನಡೆದದ್ದು ಅಂತ ಹೌದಂತಾರೆ. ವ್ಯಾಸರಾಜರು ಅಂದ್ರೆ ವಿಜಯನಗರದ ಆಸ್ಥಾನ ಗುರುಗಳು. ಅವರು ಈ ಕನಕದಾಸರು, ಪುರಂದರದಾಸರು ಎಲ್ಲ ಅಲ್ಲೇ ಇರ್ತಾರೆ. ಕನಕ ಒಂದ್ಸರಿ ಎಲ್ಲಾರು ನಮ್ಮ ವಿದ್ವಾಂಸರೆಲ್ಲ ದೇವ್ರು ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನೀನ್ ದೇವ್ರನ್ನ ನೋಡಿದ್ದೀಯ ಅಂತ ಇನ್ನೊಂದ್ಸರಿ ದೇವ್ರನ್ನ ತೋರಿಸು. ಆಯ್ತು ಸ್ವಾಮಿ, ನಾಳೆ ಮಧ್ಯಾಹ್ನ ತಾವು ಪೂಜೆ ಕೂತ್ಕೋತಿರಲ್ಲ, ಆ ಪೂಜಾ ಸಂದರ್ಭದಲ್ಲಿ ದೇವ್ರು ಬರ್ತಾನೆ ಅಂತ ಕನಕದಾಸರು ಕೇಳಿದ್ರು. ಆಯ್ತು, ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರು. ದೇವ್ರು ಬಂದ. ಹೇಗೆ ಬಂದ ಅಂದ್ರೆ ನಾಯಿ ರೂಪದಲ್ಲಿ ಬಂದ ದೇವರು. ನಾಯಿ ರೂಪದಲ್ಲಿ ಬಂದ ಕೂಡಲೇ ನಾಯಿ ಹಂದಿನ ಕಂಡ್ರೆ ಮತ್ತು ನಮಗೆ ಅದೇನು ಮುಟ್ಟಿ ಬೆಳಿಗ್ಗೆ ಮಾಡ್ಕೋಬೇಕಾಗ್ತದ ಚಿಂತೆ. ಮುಟ್ಟಿ ಬೆಳಿಗ್ಗೆ ಮಾಡ್ಕೋಬೇಕು, ಜನವಾರ ಬಲ್ಲ ಮಾಡಬೇಕು, 105 ಸಮಸ್ಯೆ, ಸ್ನಾನ ಮಾಡಿ ಬರ್ಬೇಕು. ಕಲ್ ತಗೊಂಡು ಹೊಡೆದು ಓಡಿಸ್ಬಿಟ್ರ ನಾಯಿ. ಸಾಯಂಕಾಲ ಹೊತ್ತಿನಲ್ಲಿ ಮತ್ತೆ ಎಲ್ಲಾರು ಮೀಟಿಂಗ್ ಸೇರಿದಾಗ ಕನಕ ದೇವ್ರು ತೋರಿಸ್ತೀನಿ, ದೇವ್ರು ತೋರಿಸ್ತಿರ್ಲಿಲ್ಲ ನೀನು. ದೇವ್ರು ಬಂದಿದ್ದ ಸ್ವಾಮಿ, ಎಲ್ಲಾರು ಅವನಿಗೆ ಕಲ್ ತಗೊಂಡು ಹೊಡೆದು ಓಡಿಸ್ಬಿಟ್ರು. ಹೇಗ್ ಬಂದಿದ್ದ? ನಾಯಿ ರೂಪದಿಂದ ಬಂದಿದ್ದ. ಹಾಗಾಗಿ ನಾಳೆ ಇನ್ನೊಂದ್ಸರಿ ಕರೆಸು, ನಾಳೆ ಹಂಗೆ ಮಾಡದೇ ಇರೋಣ, ನಾಳೆ ಮತ್ತೆ ನಾವು ಪ್ರಮಾದ ಮಾಡೋದು ಬೇಡ, ನಾಳೆ ಕರೆಸು ಅಂತ ಸ್ವಾಮಿಗಳು. ಆಯ್ತು. ಮಾರನೇ ದಿವಸ ದೇವರು ಬಂದ ಹಾವಿನ ರೂಪದಲ್ಲಿ. ಎದುರೆಲ್ಲ ಓಡಿ ಹೋದ್ರು. ಇನ್ನು ನಮಗೆ ಹಾವಿನ ರೂಪದಲ್ಲಿ ಬಂದು, ಮಂಗನ ರೂಪದಲ್ಲಿ ಬಂದು, ನಿಜವಾಗ್ಲೂ ದೇವರು ಹೆಂಡಕ್ಕೆ ಇಟ್ಕೊಂಡೇ ಬಂದ್ರು. ನಮ್ಮ ನಾಟಕದ ದೇವರು ಅಧಿಕ ಮಾಸ ಏನಾದ್ರು ಸ್ವಲ್ಪ ಕಾಣಿಕೆ ಕೇಳಲಿಕ್ಕೆ ಬಂದಿರಬೇಕು, ಶ್ರಾವಣ ಮಾಸ ಭಿಕ್ಷೆ ಎತ್ತಲಿಕ್ಕೆ ಬಂದಿರಬೇಕು ಅಂತ ತಿಳ್ಕೋತಾರೆ. ಉದರ ನಿಮಿತ್ತ ಭೃಕೃತ ವೇಷ ಅಂತ ಒಂದು ಪ್ರಸಂಗ ನನಗೆ ಅಲ್ಲಿ ನೆನಪಿಗೆ ಬರ್ತದೆ. ಒಂದ್ಸರಿ ಎಲ್ಲೋ ಹೋಗಿದ್ದೆ, ವಾಪಸ್ ಈಗ ಬರ್ತಿದ್ದೆ. ಬರುವಾಗ ಇದೇ ಊರಿನಲ್ಲಿ ಹನುಮಂತನ ವೇಷ ಹಾಕೊಂಡು ಒಬ್ಬ ಓಡಾಡ್ತಿದ್ದ. ಈಗೆಲ್ಲ ಹಸಿರು ಬಣ್ಣದ ಕೂಲಿರುವಂತ ವೇಷ, ಕೈಲಿರ್ತದೆ. ನಾನು ಅವನು ನೋಡಿದೆ. ಹೌದು, ಉದರ ನಿಮಿತ್ತ ಬಹುಕೃತ ವೇಷ ಅಂತ ಅವನು ನೋಡಿ ನನಗೆ ಅನಿಸಿತು. ಅವನು ನನ್ನನ್ನು ನೋಡಿದ, ನಂದು ಅಂತದೇ ಒಂದು ವೇಷ, ಕೆಲವೊಂದು ಪಂಚೆ, ನೀನೊಂದು ಪಂಚೆ, ಹಣ್ಣಿನೊಂದು ನಾಮ, ನಂದು ಒಂದು ವೇಷನೇ, ಅವನದು ಒಂದು ವೇಷ. ಈ ಒಟ್ಟಾರೆ ಜೀವನ ನಿರ್ವಹಣೆಗಾಗಿ ನಾನಾ ತರದ ಮುಖವಾಡ ಕೊಟ್ಟು ನಾವೆಲ್ಲ ಓಡಾಡ್ತೇವೆ. ಅವನನ್ನು ನೋಡಿ ನನಗೆ ಹಿಂಗೆ ಅನಿಸಿತ್ತು. ಆದ್ರೆ ಅವನು ನನ್ನ ಮೇಲೆ ಕಾಯಿ ನೋಡಿದ. ಅವನಿಗೂ ಹಂಗೆ ಅನ್ಸಿದ್ದಿರ್ಬೇಕು, ಅವನೇನು ಹೇಳಿಲ್ಲ, ಆದ್ರೆ ಅವನಿಗೂ ಹಂಗೆ ಅನ್ಸಿದ್ದಿರ್ಬೇಕು. ಪ್ರಸಂಗ ನೆನಪಿಗೆ ಬಂದ್ರೆ ಮನುಷ್ಯ ಹೇಗೆ ಬರುತ್ತಾನೆ, ಎಷ್ಟು ಅಪ್ರಾಮಾಣಿಕನಾಗಿದ್ದಾನೆ ನೆನಪಿಗೆ ಬಂತು ಹೇಳಿದೆ. ಗೊತ್ತೇ ಆಗೋದಿಲ್ಲ. ಯಾದವರೆಲ್ಲ ಭಾರಿ ಜ್ಞಾನಿಗಳೇ, ಆದ್ರೆ ಅವ್ರು ಏನ್ ತಿಳ್ಕೊಂಡಿದ್ರು ಕೃಷ್ಣನನ್ನ, ಇವನು ಒಬ್ಬ ನಮ್ಮಂತೆ ಯಾದವ ಅಂತ ತಿಳ್ಕೊಂಡು. ಕೆಲವು ಸರಿ ಚೆನ್ನಾಗಿ ಮದ್ಯಪಾನ ಮಾಡಿದ್ದಾಗ ಆ ಕೃಷ್ಣನನ್ನೇ ಅವಮಾನ ಮಾಡ್ತಿದ್ರು, ಅವ್ನ ಮಾತೇ ಕೇಳ್ತಿರ್ಲಿಲ್ಲ. ಅದಕ್ಕಾಗಿ ಇವನ್ನೆಲ್ಲ ನಾವು ಇಲ್ಲಿ ಹೋಗುವಾಗ ಇವನ್ನೆಲ್ಲ ಕಥೆ ಮುಗಿಸೇ ಹೋಗ್ಬೇಕು ಅಂತ ಕೃಷ್ಣ ಆಲೋಚನೆ ಮಾಡಿದ್ರು. ಅವರೆಲ್ಲ ಇವತ್ತು ಭಗವಂತನ ಮಾಯೆಗೆ ಸಿಲುಕಿದ್ದಾರೆ ಅಂತಾನೆ ಉದ್ಧವ. ಅವನಿಗೆ ಒಳಗಿಂದೆಲ್ಲ ಗೊತ್ತು, ಅವನೆಂದು ಇಂಥ ಮಾಯೆ ಸಿಕ್ಕಿದವನಲ್ಲ. ಆದ್ರೆ ಅವನೊಬ್ನಿಗೆ ಇದು ಏನೇನು ನಡೀತದೆ ಅನ್ನೋದೆಲ್ಲ ಗೊತ್ತು. ಯಾವ್ದಾದ್ರು ಒಳಗಿಂದೆಲ್ಲ ಹೊರಗೆಲ್ಲ ಗೊತ್ತು. ಅವರಿಬ್ಬರು ಈಗ ಪರಸ್ಪರ ಮಾತಾಡ್ಕೊಂಡಿದ್ದಾಗ ಆ 3ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಕೃಷ್ಣನ ಲೀಲೆಗಳನ್ನ ಒಂದಿಷ್ಟು ವರ್ಣನೆ ಮಾಡ್ತಾರೆ. ಮತ್ತೆ ಆ ಕೃಷ್ಣ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ಲೀಲೆ ತೋರಿಸಿದ್ದಲ್ಲ. ಪಾಂಡವರು ರಾಜಸೂಯ ಯಾಗ ಅಂತ ಒಂದು ಯಾಗ ಮಾಡಿದ. ಆ ಯಾಗ ಮಾಡಿದಾಗ ಕೃಷ್ಣ ಅಲ್ಲಿ ಹೋಗಿದ್ನಲ್ಲ. ಕೃಷ್ಣನನ್ನು ನೋಡಿದವರಿಗೆ ಅವತ್ತು ಹೇಗೆ ಅನಿಸ್ತಿತ್ತಂದ್ರೆ, ಇದು ಮತ್ತೆ ಅದೇ ಕೃಷ್ಣ ದೇವರು ಅಂತ ಗಮನಕ್ಕೆ ಬರೋದಿಲ್ಲ. ಕೃಷ್ಣ ಭಾರಿ ಅದ್ಭುತ ಸುಂದರವಾದ ಆಕಾರ ಇರುವ ಒಬ್ಬ ಪುರುಷ, ಇದೆಲ್ಲರಿಗೂ ಗಮನಕ್ಕೆ ಬರ್ತದೆ.
ನಮ್ಮನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದಾರೆ? ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ. ನಾಯಿ, ಹಾವು, ಮೀನು, ಮತ್ಸ್ಯ, ಪಕ್ಷಿ ಎಲ್ಲರನ್ನೂ ಅವನೇ ಸೃಷ್ಟಿ ಮಾಡಿದ್ದಾನೆ. ಕೃಷ್ಣನ್ ಯಾರು ಸೃಷ್ಟಿ ಮಾಡಿದ್ದಾನೆ? ಅವನೇ ಬ್ರಹ್ಮನೇ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಈ ಕೃಷ್ಣನ ಸೃಷ್ಟಿ ಮಾತ್ರ ಇದು ಚತುರ್ಮುಖ ಬ್ರಹ್ಮನ ಅತ್ಯದ್ಭುತ ಸೃಷ್ಟಿ ಇದು ಅಂತ ತಿಳ್ಕೊತಿದ್ದಾರೆ. ಮಾಸ್ಟರ್ ಪೀಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ದೊಡ್ಡ ಕವಿಯವರು, ಕಲಾವಿದನೋ ಏನಾದ್ರು ಒಳ್ಳೆ ಬರೆದಿದ್ರೆ, ಕಾವ್ಯ ರಚನೆ ಮಾಡಿದ್ರೆ ಅವನು ಅನೇಕ ಬೇರೆ ಬೇರೆದನ್ನೆಲ್ಲ ಮಾಡಿರ್ತಾನಂತ. ಅದರಲ್ಲಿ ಇದೊಂದು ಮಾಸ್ಟರ್ ಪೀಸ್, ಭಾರಿ ಶ್ರೇಷ್ಠವಾಗಿದೆ. ಕೃಷ್ಣನು ಕೂಡ ಚತುರ್ಮುಖ ಬ್ರಹ್ಮನ ಒಂದು ಸೃಷ್ಟಿ ಅಂತ ಜನ ತಿಳ್ಕೊಂಡ್ಬಿಡ್ತಿದ್ರು. ಆ ಸೌಂದರ್ಯಕ್ಕೆ ಮರಳಾಗಿ ಈಗ ಹೀಗಿತ್ತು ಜನ ತಿಳ್ಕೊಳ್ಳಿದ್ದ ಆ ಥರ. ಅವರಿಬ್ಬರು ಪರಸ್ಪರ ಎಲ್ಲ ನೆನಪು ಮಾಡ್ಕೊಂಡು, ಕಂಸನ ತಂದೆ ಉಗ್ರಸೇನ ಅಂತಿದ್ನಲ್ಲ, ಕಂಸ ಅಂದ್ರೆ ಕೃಷ್ಣನ ಸೋದರ ಮಾವ. ಆ ಉಗ್ರಸೇನ ಅಂತ ಏನಿದ್ದ, ಆ ಉಗ್ರಸೇನ ರಾಜ ಆದ ಕಂಸನ ಆದ್ಮೇಲೆ. ಆ ಸಿಂಹಾಸನದ ಉಗ್ರಸೇನ ಕೂತಿದ್ರೆ ಇವ್ ಕೆಳಗೆ ಕೂತ್ಕೊಂಡು ಇವ್ ರಾಜ ಆಗ್ಲಿಲ್ಲ. ರಾಜ ಹೋಗ್ಬಿಟ್ಟಾದ್ರೆ ಆಗ್ಲಿಲ್ಲ. ಅವನನ್ನೇ ರಾಜನನ್ನಾಗಿ ಮಾಡಿ, ತಮ್ಮ ಅಜ್ಜನನ್ನ ರಾಜನನ್ನಾಗಿ ಮಾಡಿ ಹೇಳ್ತಿದ್ದ. ಏನಂತ? ರಾಜನೇ, ನಮ್ಮದೊಂದು ವಿನಂತಿ ಇದೆ. ರಾಜನ ಹತ್ರ ಹೋಗಿ ನಮಸ್ಕಾರ ಮಾಡಿ ಸಾಮ್ರಾಜ್ಯದ ಹೋಗೋದ್ರ ಬಗ್ಗೆ ಹೇಳ್ತೇವೆ. ಆ ತರ ಸಣ್ಣ ಒಬ್ಬ ಸಾಮಾನ್ಯ ಮನುಷ್ಯನಂತೆ ತಮ್ಮ ಅಜ್ಜ ಉಗ್ರಸೇನ ಎದುರಿಗೆ ಮೊಮ್ಮಗನಾಗಿ ಮತ್ತೆ ಒಬ್ಬ ಪ್ರಜೆಯಾಗಿ ವಿನಮ್ರತೆಯಿಂದ ನಡ್ಕೋತಿದ್ದ. ಇದೆಲ್ಲ ನೋಡಿದಾಗ ಎಲ್ಲರಿಗೂ ಸಹಜವಾಗಿ ಅನಿಸ್ತದೆ, ಸಾಮಾನ್ಯ ಮನುಷ್ಯ ಅಂತ ಅನಿಸ್ತದೆ. ವಸುದೇವ ದೇವಕಿಯರಿಗೇನೆ ಇವನೊಬ್ಬ ಭಗವಂತ ಅನ್ನೋದು ಬಹಳ ದಿವಸ ಅವ್ರ ತಲೆಯಲ್ಲಿ ಇರಬಾರದು, ಇಲ್ಲೇ ನಡುವೆ ಮರೆ ಆಗ್ಬೇಕು ಅಂತ ಆ ಮೋಹವನ್ನು ಬೀರಿದ ಅಂತ ಮುಂದೆ 10ನೇ ಸ್ಕಂದದಲ್ಲೇ ಹೇಳ್ತಾರೆ. ನಮ್ಗೆ ಇದೆಲ್ಲ ನೋಡಿದ್ರೆ ಆಶ್ಚರ್ಯ ಅನಿಸ್ತದೆ. ಬುದ್ಧವ ನೋಡ್ತಿರ್ತಾನೆ, ಕೃಷ್ಣ ಸಭೆಗೆ ಬರ್ತಾನೆ, ಯಾದವರ ಸಭೆಗೆ, ಉಗ್ರಸೇನೆ ಮೇಲೆ ಸಿಂಹಾಸನ ಕೂತಿರ್ತಾನೆ. ಕೆಳಗೆ ಕೃಷ್ಣ ನಿಂತು ರಾಜನಿಗೆ ನಮಸ್ಕಾರ, ನನ್ನದೊಂದು ಪ್ರಾರ್ಥನೆ ಇದೆ ಅಂತ ಇನ್ನೊಂದು ಕೆಲಸ. ಬುದ್ಧವ ಮೊದಲಾದವರು ನಾವು ನೋಡ್ತಿರುವಾಗ ಕೃಷ್ಣನ ದಾಸ್ಯವನ್ನು ನಾವು ಮಾಡ್ತಿದ್ದೇವೆ. ಕೃಷ್ಣನ ಆಳುಗಳು ನಾವು. ಅವನು ಪಾಲ್ಗೊಳ್ಳಿ ಸಿಕ್ಕ ಉಗ್ರಸೇನನು ಒಬ್ಬ ಭಕ್ತನೇ, ಇಬ್ರು ಭಕ್ತರೇ. ಆ ಭಕ್ತರ ಬಗ್ಗೆ ಬೇರೆ ಬೇರೆ ಥರ ಲೀಲೆಗಳನ್ನು ತೋರಿಸ್ತಾನೆ, ಅವ್ರನ್ನ ಪ್ರೀತಿಸ್ತಾನೆ ಭಕ್ತರನ್ನು. ಉಗ್ರಸೇನನು ಭಕ್ತ, ಅಜ್ಜ ಇರಬಹುದು, ಆದ್ರೆ ಅವನ ಮೇಲೆ ಒಂದು ಪ್ರೀತಿ ಇದೆ, ಒಂದು ಶಿಷ್ಯ ವಾತ್ಸಲ್ಯ, ಭಕ್ತ ವಾತ್ಸಲ್ಯ. ಅದಕ್ಕಾಗಿ ಎಂತೆಂಥ ನಟನೆ ಮಾಡ್ತಾನಲ್ಲ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾವ್ಯಾವ ರಾಕ್ಷಸರನ್ನು ಕೊಂದ, ಇವನನ್ನು ನಾವು ಶರಣ ಹೋಗ್ಬೇಕಲ್ಲ. ಬಲಿಚಕ್ರವರ್ತಿಗಳು ಮೊದಲಾದವರು ಇವನನ್ನು ದ್ವೇಷಿಸಿದ್ರು. ಇಂದ್ರನನ್ನೇ ಸೋತು ಬಿಟ್ಟಿದ್ದ ಬಲಿಚಕ್ರವರ್ತಿ, ಅವನನ್ನೇ ಮೆಟ್ಟಿ ನಿಂತ ನಾನಾ ಥರದ ಲೀಲೆಗಳೆಲ್ಲ ತೋರಿಸಿದ. ಇದು ತುಂಬಾ ವಿಚಿತ್ರವಾಗಿ ಕಾಣಿಸ್ತದೆ ನಮಗೆ. ಪರಸ್ಪರ ಅವರು ಕುತ್ಕೊಂಡಾಗ ಹೀಗೆ ಆ ಲೀಲೆಗಳನ್ನೇ ನೆನಪು ಮಾಡ್ಕೊಂಡ್ರು. ಆ ಉದ್ಧವ ಒಂದು ಬಾರಿ ಕೃಷ್ಣನಿಗೆ ತತ್ವೋಪದೇಶ ಮಾಡಿದ್ದ. ಕೃಷ್ಣ ತಾನಿನ್ನ ಭೂಮಿಯನ್ನು ಬಿಟ್ಟು ಹೋಗ್ತೀನಿ ಅಂತಾದಾಗ ಆ ಉದ್ಧವನಿಗೆ ನಾನಾ ಥರದ ತತ್ವಗಳನ್ನ ಉಪದೇಶ ಮಾಡಿದ. ಅದು 4ನೇ ಸ್ಕಂದದಲ್ಲಿ ಕೇಳ್ತದೆ. ವಸ್ತುತಃ ಇಲ್ಲಿ ಈ 3ನೇ 4ನೇ ಅಧ್ಯಾಯದಲ್ಲಿ ಇನ್ನಷ್ಟು ಬಾಲ್ಯ ಲೀಲೆಗಳನ್ನು ಹೇಳ್ತಾರೆ. ಅದೆಲ್ಲ ಈಗ ಹೇಳಲಿಕ್ಕೆ ನಾನು ಹೊರಟಿಲ್ಲ. ಯಾಕೆಂದ್ರೆ 10ನೇ ಸ್ಕಂದದಲ್ಲಿ ಮತ್ತದು ಬರೋದಿದೆ. ಅಲ್ಲಿ ಅದು ಹೆಚ್ಚು ವಿಸ್ತಾರವಾಗಿ ಹೇಳ್ತಾರೆ. ಅದರ ಸ್ವಾರಸ್ಯ ಕೆಡಬಾರದು ಅಂತ ನಾನು ಈಗ ಅದನ್ನು ಹೆಚ್ಚು ಹೇಳಿಲ್ಲ. ಇನ್ನು ಸ್ವಲ್ಪ ಸ್ವಲ್ಪ ಬಂದಿದ್ದನ್ನು ಹೇಳಿದೆ. ಈ ಅವನೇನು ತತ್ವೋಪದೇಶ ಮಾಡಿದ ಕೃಷ್ಣ, ಅದನ್ನ ಒಂದಷ್ಟು ನಾವು 4ನೇ ಅಧ್ಯಾಯದಲ್ಲಿ ಬಂದದನ್ನ ನೋಡ್ತೀವಿ. 11ನೇ ಸ್ಕಂದದಲ್ಲಿ ಅದು ವಿಸ್ತಾರವಾಗಿದೆ, ಆ ಕಥೆಯೇ ಹೆಚ್ಚಿದೆ. ಆದ್ರೂ ಇಲ್ಲಿ ಒಂದು ಸ್ವಲ್ಪ ಅದನ್ನ ನಾವು ಗಮನಿಸ್ಬೇಕು. ಈ ಯಾದವರು ಒಂದ್ಸರಿ ಪ್ರಭಾಸ ಅನ್ನೋ ಕ್ಷೇತ್ರಕ್ಕೆ ಹೋಗಿದ್ರು. ಯಾದವರು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮದ್ಯಪಾನ ಮಾಡಿದ್ರು, ವಿವೇಕ ಕಳ್ಕೊಂಡ್ರು, ಪರಸ್ಪರ ಬೈದಾಡ್ಕೊಂಡ್ರು. ಸೂರ್ಯಾಸ್ತ ಆದಾಗ ಬುದ್ಧಿ ಕಳ್ಕೊಂಡು ಅವರು ಪರಸ್ಪರ ಸಂಹಾರ ಮಾಡಿಬಿಟ್ರು. ಇದು ಈ ಮುಂದೆ ಘಟನೆ ಏನಾಗೋದಿತ್ತಲ್ಲ, ಇದಕ್ಕಿಂತ ಮುಂಚೆ 26 ವರ್ಷದ ಮೊದಲೇ, ಸಾಕಷ್ಟು ಮುಂಚೆನೆ
ಕೃಷ್ಣ ಅದನ್ನ ಆಲೋಚನೆ ಮಾಡಿದ್ದ, ಹೀಗಾಗಿಬಿಡ್ತದೆ ಅದು ಮುಂದೊಂದು ಕಾಲಕ್ಕೆ ಅಂತ. ಅವಾಗ ಏನ್ ಮಾಡ್ಬೇಕಾದ್ರೆ, ಈ ಜಗತ್ತಿನಲ್ಲಿ ಅನೇಕ ಜನ ಋಷಿಗಳು ಜ್ಞಾನಿಗಳು ಇದ್ದಾರಲ್ಲ, ಅವ್ರಿಗೆಲ್ಲ ತತ್ವ ಸಿಗಬೇಕು, ತತ್ವಜ್ಞಾನ ಸಿಗಬೇಕು. ಅದಕ್ಕಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೋದ. ಅಲ್ಲಿ ಸ್ನಾನ ಮಾಡಿದ, ಒಂದು ಮರದ ಕೆಳಗೆ ಕುತ್ಕೊಂಡ. ನನ್ನನ್ನು ಕರೆದ, ಯಾರನ್ನ? ಉದ್ಧವನನ್ನು ಕರೆದು ನಮ್ಗೆ ತತ್ವೋಪದೇಶ ಮಾಡಿದ. ಕೃಷ್ಣನ ಕಾಳಜಿ ಗಮನಿಸ್ಬೇಕು. ಯುದ್ಧದಂಥ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಅರ್ಜುನನಿಗೆ ಭಗವದ್ಗೀತಾ ಉಪದೇಶ ಮಾಡಿ. ಮುಂದೆ ಪಾಂಡವರಿಗೆ ಮಹಾಭಾರತದಲ್ಲಿ ಬರ್ತದೆ ಅಶ್ವಮೇಧ ಪರ್ವ ಅಂತ, ಅಲ್ಲಿ ಅನುಗೀತ ಅಂತ, ಅದು ನಾನು ಮೊನ್ನೆ ಹೇಳಿದೆ. ಈ ಅರ್ಜುನ ಕೇಳಿದ, ಏನೋ ಭಗವದ್ಗೀತೆ ಉಪದೇಶ ಮಾಡಿದ್ವಿ ಯುದ್ಧದ ಸಂದರ್ಭದಲ್ಲಿ. ಅವಾಗ ಬಹಳ ತಲೆಯಲ್ಲಿ ಉಳಿದಿಲ್ಲ, ಅದು ಆ ಕಥೆ ನಮ್ಮ ತಲೆಯಲ್ಲಿ ಉಳಿದಿಲ್ಲ, ಎಮರ್ಜೆನ್ಸಿ ಇತ್ತು. ಈಗ ಇನ್ನೊಂದ್ಸರಿ ಭಗವದ್ಗೀತೆ ಹೇಳುವಂತಂದಿತ್ತು. ಇನ್ನೊಂದ್ಸರಿ ಮತ್ತೆ ಅದನ್ನೇ ಹೇಳಿಕ್ ಆಗೋದಿಲ್ಲ, ಅದು ಒಂದಿಷ್ಟು ಅದರಲ್ಲಿರುವ ರಹಸ್ಯಗಳು, ಅದರ ಸಾರ ಭಾಗ ಎಲ್ಲ ಹೇಳ್ತೀನಿ. ಅನುಗೀತ ಅಂತ ಮತ್ತೊಂದು ಗೀತೆಯನ್ನು ಅವಾಗ ಹೇಳಿದೆ. ಯಾವತ್ತೂ ಕೂಡ ಈ ಜ್ಞಾನದ ಬಗ್ಗೆ ಬಹಳ ದೊಡ್ಡ ಕಾಳಜಿ ಕೃಷ್ಣನ್. ಭೀಷ್ಮರಿಂದ ಪಾಂಡವರಿಗೆ ಬೋಧನೆ ಮಾಡಿಸಿದ್ದ, ಅದೇ ಶಾಂತಿ ಪರ್ವ, ಅನುಶಾಸನ ಪರ್ವ ಮಹಾಭಾರತ. ಭೀಷ್ಮರು ಓಡಾಡಿದ್ರೆ, ನಾನೇನು ಉಪದೇಶ ಮಾಡ್ತೀನಿ, ನನಗೇನು ಶಕ್ತಿ ಇಲ್ಲ, ನೀವ್ಯಾಕೆ ವಿಚಾರ ಮಾಡ್ತೀನಿ, ನಾನಿದ್ದೀನಿ ನಿಮ್ಮ ಒಳಗೆ ನಿಂತು ನಾನು ಹೇಳ್ತೀನಿ, ನೀವು ಪಾಂಡವರಿಗೆ ಬೋಧನೆ ಮಾಡ್ರಿ, ನಿಮ್ಮ ಮೊಮ್ಮಕ್ಕಳವರು ಅಂತ ಅವರಿಂದ ಬೋಧನೆ ಮಾಡಿಸಿದ. ತಾನು ಭಗವದ್ಗೀತೆ ಹೇಳಿದ, ಅನುಗೀತ ಹೇಳಿದ, ಉದ್ಧವರಿಗೆ ಈಗ ಹೇಳಿದ. ನದಿ ತೀರದಲ್ಲಿ ಕುತ್ಕೊಂಡಿದ್ದ. ಶ್ರೀನಿಕೇತನ್ ಸರಸ್ವತ್ಯಾಂ ಕೃತಕೇತನ್ ಅಕೇತನಂ. ಸರಸ್ವತಿ ನದಿ ತೀರದಲ್ಲಿ ಒಬ್ಬನೇ ಕೂತಿದ್ದ. ಹೇಗಿದ್ದಾನೆ ಇದೊಂದು ನಮ್ಗೆ ಯಾವತ್ತೂ ಗೊತ್ತಿರ್ಬೇಕು. ಕೃಷ್ಣ ಯಾವತ್ತೂ ಕೂಡ ಅವತಾರದ ಇಡೀ ಉದ್ದಕ್ಕೂ ಚತುರ್ಭುಜನಾಗಿರ್ತಿದ್ದ, ಎರಡು ಭುಜನಾಗಿರ್ತಿದ್ದಿಲ್ಲ. ಇಡೀ ಅವತಾರ ಕಾಲದಲ್ಲಿ ಚತುರ್ಭುಜನಾಗೇ ಇದ್ದ, ಹುಟ್ಟುವಾಗಲೂ ಚತುರ್ಭುಜನಾಗೇ ಇದ್ದ. ಸಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಂ. ಇದನ್ನ ನಮ್ಮ ನಾಟಕದಲ್ಲಿ, ಬೇರೆ ಸಿನಿಮಾದಲ್ಲಿ ಅದನ್ನು ತೋರ್ಸಕ್ಕಾಗೋದಿಲ್ಲ, ಮತ್ತೆ ಆದ್ರಿಂದ ಹೆಚ್ಚು ಜನರಿಗೆ ಗೊತ್ತಿಲ್ಲ. ವಸ್ತುತಃ ಅನೇಕ ಕಾಲದಲ್ಲಿ, ಹೆಚ್ಚಿನ ಕಾಲದಲ್ಲಿ ಚತುರ್ಭುಜನಾಗೇ ಇರ್ತಿದ್ದ. ಏನ್ ಹಿಡ್ಕೊಂಡಿರ್ತಿದ್ದ ನನಗೂ ಆಶ್ಚರ್ಯವೇ. ಬೇರೆ ಪ್ರಸಂಗ ಆದ್ರೆ ಶಂಖ ಚಕ್ರ ಗದಾ ಪದ್ಮ ಇದನ್ನೆಲ್ಲ ಹಿಡ್ಕೊಳ್ಬಹುದು. ಚತುರ್ಭುಜಗಳಿಂದ ಯಾವಾಗಲೂ ಏನ್ ಹಿಡ್ಕೊಂಡು ಓಡಾಡ್ತಿದ್ದ? ನಾವ್ ಎರಡು ಕೈ ನಿಂಗೆ ಬೀಸ್ಕೊಂಡು ಓಡಾಡ್ತೇವೆ. ಎಲ್ಲಾ ಸಂದರ್ಭದಲ್ಲೂ ಕೊಳಲತ್ತು ಇರೋದಿಲ್ಲ, ಎಲ್ಲಾ ಸಂದರ್ಭದಲ್ಲೂ ಚಕ್ರವೂ ಬೇಕಾಗಿಲ್ಲ. ಅದು ಏನ್ ಹಿಡ್ಕೊಂಡು ಓಡಾಡ್ತಿದ್ದ ದೊಡ್ಡ ಆಶ್ಚರ್ಯ ಅಂತೂ ಹಾಗಿರ್ತಿದ್ದ ಅವನು. ಈಗಲೂ ಚತುರ್ಭುಜನ ಕೂತಿದ್ದಾನೆ, ಪೀತಾಂಬರ ಹುಟ್ಟಿದ್ದಾನೆ. ಎಡತೊಡೆ ಮೇಲೆ, ಎಡತೊಡೆ ಕೆಳಗಿದೆ, ಅದ್ರ ಮೇಲೆ ಬಲಗಾಲಿದೆ. ಅದಕ್ಕೆ ವೀರಾಸನ ಅಂತ ಕರೀತಾರೆ. ಈಗ ನಾವು ಕೂತಿದ್ದೀವಲ್ಲ, ಇದಕ್ಕೆ ಸುಖಾಸನ ಅಂತಾರೆ. ಸುಖಾಸನ. ಎಡತೊಡೆಯ ಮೇಲೆ ಬಲಗಾಲಿಟ್ರೆ ಅಥವಾ ಬಲತೊಡೆಯ ಮೇಲೆ ಎಡಗಾಲಿಟ್ರೆ ಅದನ್ನ ವೀರಾಸನ ಅಂತ ಹೇಳ್ತಾರೆ. ಪದ್ಮಾಸನ ಅಂದ್ರೆ ಇನ್ನು ಬೇರೆದು. ಈಗ ವೀರಾಸನ ಹಾಕಿ ಕೂತ್ಕೊಂಡಿದ್ದ. ಮತ್ತೆ ಕೆಲವು ಮಾತುಗಳಿವೆ. ತೆಕ್ತ ಪಿಪ್ಪಲಂ ಅಂತ ತುಂಬಾ ಸುಂದರವಾದ ಮಾತು. ಕೃಷ್ಣ ಬಾಲ್ಯದಲ್ಲಿ ಹೇಗಿದ್ನೋ, ಯೌವನದಲ್ಲಿ ಹೇಗಿದ್ನೋ, ಇವತ್ತಿಗೂ ಹಾಗೆ ಇದ್ದಾನೆ. ಉಳಿದವರ ಶರೀರಗಳಲ್ಲಿ ಮುಪ್ಪು ಬಂದಿರ್ತದೆ, ಯೌವನ, ಮಧ್ಯ ವಯಸ್ಸು, ಮುಪ್ಪು ಬಂದಿರ್ತದೆ. ಹೆಚ್ಚು ಕಡಿಮೆ ಕೃಷ್ಣನಿಗೆ ಈಗ 80 ವಯಸ್ಸಾಗಿದೆ. ಈ ಸಂದರ್ಭದಲ್ಲಿ ನಾವು ನೋಡ್ತಿರೋ ಸಂದರ್ಭದಲ್ಲಿ ಕೃಷ್ಣನಿಗೆ 80 ವಯಸ್ಸು. ಇನ್ನು 26 ವರ್ಷದ ನಂತರ ಒಂದು ಲೋಕ ಬಿಟ್ಟು ಹೋಗೋನಿದ್ದಾನೆ 80ನೇ ವಯಸ್ಸಿಗೆ. ಶರೀರದಲ್ಲಿ ಕೃಷತೆ ಇರಲಿಲ್ಲ. ಅಪಾಶ್ರಿತಾಂಬಕಾವಸ್ಥಂ ಅಕೃಷಂ ಫಲಂ. ಆದ್ರೆ ಆ ಮುಖ ಶರೀರದ ಸೌಂದರ್ಯ ಮಾಸಿರ್ಲಿಲ್ಲ. ಯಾಕೆ ಅಂದ್ರೆ ತೆಕ್ತ ಪಿಪ್ಪಲ ಅಂತ ಹೇಳ್ತಾರೆ. ಇದು ಭಾರಿ ಸ್ವಾರಸ್ಯದ ಸಂಗತಿ. ಏನು ತೆಕ್ತ ಪಿಪ್ಪಲ ಅಂದ್ರೆ? ಪಿಪ್ಪಲ ಅಂದ್ರೆ ಅಶ್ವತ್ಥ ವೃಕ್ಷ. ಅದನ್ನ ಆ ಅಶ್ವತ್ಥ ಹಣ್ಣನ್ನ ಅಥವಾ ಅಶ್ವತ್ಥ ಎಲೆಯನ್ನು ಬಿಡುವುದು ಅಂದ್ರೆ ಏನು? ಶಾಸ್ತ್ರದಲ್ಲಿ ಒಂದು ಮಾತಿದೆ, ಕನ್ನಡದಲ್ಲಿ ಅದಕ್ಕೊಂದು ಹಾಡಿದೆ. ಜಗವೆಂಬೋ ಗಿಡ ಹುಟ್ಟೈತನ್ನ ಹಕ್ಕಿಗಳೆರಡು ಇದಾವಪ್ಪ. ಒಂದು ಗಿಡ ಇದೆ, ಯಾವ್ದಪ್ಪ ಅದು ಗಿಡ ಅಂದ್ರೆ ಜಗವೆಂಬೋ ಗಿಡ. ಯಾವ ದಾಸರ ಮಾಡಿದ್ದು ನಂಗೆ ನೆನಪಿಲ್ಲ, ಹಾಡು ಬಂತು ಅಂತ ಹೇಳ್ತೇನೆ. ಅದಕ್ಕೆ 2 ಹಕ್ಕಿಗಳಿವೆ ಅದರಲ್ಲಿ. ಜಗತ್ತಿನದೇ ಒಂದು ಗಿಡ. ನಿಮ್ಮ ದೇಹ ಇದೆಲ್ಲ ಒಂದೊಂದು, ನಿಮ್ಮ ದೇಹವು ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ಗಿಡವೇ ಇದೆ. ಎಲ್ಲವೂ ಸೇರಿ ಒಂದೊಂದು ಗಿಡ, ದೊಡ್ಡ ಗಿಡ. ಅದರಲ್ಲಿ 2 ಹಕ್ಕಿಗಳಿವೆ.
ಒಂದು ಹಕ್ಕಿ ಹಣ್ಣು ತಿಂತೈತೆ, ತಿನ್ನದ ಹಕ್ಕಿ ಬಡವಾಗೈತೆ. ಎರಡು ಹಕ್ಕಿಗಳಿವೆ, ಅದ್ರಲ್ಲಿ ಒಂದು ಹಕ್ಕಿ ಹಣ್ಣು ತಿಂತಿದೆ. ಹಣ್ಣು ತಿನ್ನುವುದೇ ಅದ್ರ ಕೆಲಸ, ಸತತವಾಗಿ ತಿನ್ನುವುದೇ ಕೆಲಸ. ಇನ್ನೊಂದು ಹಕ್ಕಿ ಹಣ್ಣು ತಿಂತಿಲ್ಲ, ಹಣ್ಣು ತಿನ್ನುವ ಹಕ್ಕಿ ಬಡವಾಗಿದೆ, ತಿನ್ನದ ಹಕ್ಕಿ ಗಟ್ಟಿಮುಟ್ಟಾಗಿದೆ. ಸಾರಸ ಉಪನಿಷತ್ತಲ್ಲಿ ವೇದಗಳಲ್ಲಿ ಬಂದದ್ದು. ಅಲ್ಲಿ ಭಾಗವತದಲ್ಲಿ ಮುಂದುವರೆದ 11ನೇ ಸ್ಕಂದದಲ್ಲಿ ಅದು ಬರ್ತದೆ. ಪಿಪ್ಪಲ ಅಂದ್ರೆ ಆ ಅಶ್ವತ್ಥ ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹರವೇ ಅಂತ ಭಗವದ್ಗೀತಾ 15ನೇ ಅಧ್ಯಾಯದಲ್ಲಿ. ಜಗತ್ತು ಅನ್ನೋದೊಂದು ದೊಡ್ಡ ಅಶ್ವತ್ಥ ವೃಕ್ಷ. ಆ ಅಶ್ವತ್ಥ ವೃಕ್ಷದ ಹಣ್ಣನ್ನ ನಾವು ತಿಂತಿದ್ದೀವಿ, ನಮಗೆ ಆಹಾರ ಬೇಕು, ಕರ್ಮ ಫಲ ಅದನ್ನ ನಾವು ತಿಂತೇವೆ. ಕರ್ಮ ಮಾಡಿದವರು ನಾವು ಅದ್ರ ಫಲ ನಾವೇ ತಿನ್ಬೇಕು, ಮಾಡಿದ್ದನ್ನು ನಾವು ಉಳ್ಳೇಬೇಕು ಮಹಾರಾಜ. ಆದ್ರೆ ಅವನು ಕರ್ಮ ಮಾಡಿಲ್ಲ, ಫಲ ಉಣ್ಣಲು ಪ್ರತಿನಿತ್ಯ ಅವನು ಊಟನೂ ಮಾಡ್ಬೇಕಾಗಿದೆ. ನಾವು ಇಷ್ಟೆಲ್ಲ ತಿಂದು ತಿಂದು ಕೂಡ ಇವತ್ತು ಇನ್ನು ನಮ್ಗೆ ಶರೀರದಲ್ಲಿ ಪುಷ್ಟಿ ಇಲ್ಲ, ನಮ್ಮ ದೇಹದ ವ್ಯಕ್ತಿತ್ವ ಪುಷ್ಟವಾಗಿಲ್ಲ. ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಮನಸ್ಸು, ನಮ್ಮ ದೇಹ ಎಲ್ಲವೂ ಸೊರಗಿ ಹೋಗಿದೆ. ಕರ್ಮ ಫಲಗಳು ತಿಂತಾ ಇದ್ರು, ಊಟ ಮಾಡ್ತಾ ಇದ್ರು ಸೊರಗಿ ಹೋಗಿದೆ. ಆದ್ರೆ ಭಗವಂತನ ರೂಪ ಬೇರೆ ಅಲ್ಲ, ಅವನ ಮನಸ್ಸು ಬೇರೆ ಅಲ್ಲ, ದೇಹ ಬೇರೆ ಅಲ್ಲ, ಎಲ್ಲ ಒಂದೇ ಆಗಿದೆ. ಅದು ಪರಿಪುಷ್ಟವಾಗಿದೆ. ಇದನ್ನ ಯಾಕೆ ಧ್ಯಾನ ಮಾಡಬೇಕು, ಇದನ್ನ ಯಾಕೆ ಹೇಳ್ತಾರೆ ಅಂತ, ನಾವು ಭಗವಂತನ ಆ ಸ್ವರೂಪವನ್ನು ಆ ಥರ ನಿತ್ಯ ಧ್ಯಾನ ಮಾಡಬೇಕು. ಅದು 2ನೇ ಸ್ಕಂದದಲ್ಲೂ ಬಂದಿದೆ, 3ನೇ ಸ್ಕಂದದಲ್ಲೂ ಈಗ ಒಂದ್ಸರಿ ಬರ್ತದೆ. ಧ್ಯಾನ ಮಾಡಬೇಕಂತ ಕೊಟ್ಟಾಗ ಭಗವಂತನಿಗೆ ಜಗತ್ತಿನಿಂದ ಏನೂ ಆಗ್ಬೇಕಾಗಿಲ್ಲ, ಅವನು ಯಾವುದೂ ಕರ್ಮವನ್ನು ಮಾಡಿದವನಲ್ಲ, ನಿಶ್ಚಿಂತ. ಆದ್ರೆ ನಾವು ಹಾಗಿಲ್ಲ. ನಾವು ಈ ಭೌತ ದೇಹದ ಬಂಧನವನ್ನು ಕಳ್ಕೊಂಡು, ಕರ್ಮ ಬಂಧನವನ್ನು ಕಳ್ಕೊಂಡು ಮುಕ್ತರಾಗಬೇಕು ಅನ್ನೋ ಉದ್ದೇಶ ನಮಗಿರ್ಬೇಕು, ಮನಸ್ಸಿನಿಂದ ಇರಬೇಕು. ಅದಕ್ಕಾಗಿ ಇಷ್ಟನ್ನೆಲ್ಲ ಧ್ಯಾನ ಮಾಡಿ ಹೇಳ್ತಾರೆ. ಉದ್ಧವ ಹೇಳಿದ, ನನಗೆ ಭಗವಂತನ ಹತ್ರ ಹೋಗುವಾಗ ಬಹಳ ಆಯಾಸ ಆಗಿತ್ತು. ಆದ್ರೆ ಒಂದ್ಸಲಿ ಪ್ರೀತಿಯಿಂದ ನನ್ನನ್ನು ನೋಡಿ ನನ್ನ ಆಯಾಸ ಎಲ್ಲ ಕಳೆಯುವಂತೆ ಮಾಡಿದ ವ್ಯಕ್ತಿತ್ವ ಅವನು ಹೇಳಿದ, ನೀನು ಹಿಂದಿನ ಜನ್ಮದಲ್ಲಿ ಬೃಹಸ್ಪತಿ, ದೇವತೆಗಳ ಗುರು ಬೃಹಸ್ಪತಿನೇ ಈಗ ಉದ್ಧವ ಆಗಿ ಬಂದಿದ್ದ. ದೇವತೆಗಳು ಕೆಲವರು ಕೃಷ್ಣನ ಸೇವಾ ಮಾಡಬೇಕು ಅಂತ 2 ರೂಪದಿಂದ ಬಂದಿದ್ದರು. ಯಮಧರ್ಮ ಏನಿದ್ನಲ್ಲ, ಅವನು ಒಂದು ವಿದುರನ ರೂಪದಿಂದ, ಇನ್ನೊಂದು ಧರ್ಮರಾಜನ ರೂಪದಿಂದ, 2 ರೂಪದಿಂದ ಬಂದಿದ್ದ. ದೇವತೆಗಳ ಗುರು ಬೃಹಸ್ಪತಿಯು ಕೂಡ ಒಂದು ಉದ್ಧವನಾಗಿ, ಇನ್ನೊಂದು ದ್ರೋಣನಾಗಿ ಬಂದಿದ್ದ. ದ್ರೋಣನಾಗಿ ಕೌರವ ಪಾಂಡವರಿಗೆ ವಿದ್ಯಾಭ್ಯಾಸ ಮಾಡಿದ, ಕೌರವರ ಪಕ್ಷದಲ್ಲಿ ನಿಂತು ಹೋರಾಡಿ ಪ್ರಾಣ ಬಿಟ್ಟ. ಉದ್ಧವನಾಗಿ ಕೇವಲ ಕೃಷ್ಣನ ಸೇವಾ ಮಾಡಿದ, ಕೃಷ್ಣನಿಗೆ ವಿರುದ್ಧ ಮಾಡಲಿಲ್ಲ, ಪಾಂಡವರಿಗೆ ವಿರುದ್ಧನೂ ಮಾಡಲಿಲ್ಲ. ಒಂದು ಜ್ಞಾನವನ್ನು ನಿಮ್ಗೆ ಉಪದೇಶ ಮಾಡ್ತೇನೆ, ನೀನು ನನ್ನ ಭಕ್ತನಾದ್ರಿಂದ ಈಗ ಉದ್ಧವನಾಗಿ ಇಷ್ಟು ದಿವಸ ನನ್ನ ಜೊತೆಗಿದ್ದೆ. ಈ ಜ್ಞಾನಕ್ಕೆ ನಾನೇನು ಈ ಜ್ಞಾನ ಕೊಡ್ತೇನೆ ಅಂತ ಭಾಗವತ ಅಂತ ಹೇಳ್ತಾರೆ. ಇದು ಕೃಷ್ಣನಿಗೆ ಉಪದೇಶ ಮಾಡಿದ ಭಾಗವತ. ಸೂರಯೋ ಭಾಗವತಂ ವದಂತೆ, ಈ ಭಾಗವತವನ್ನು ನಾನು ನಿಮಗೆ ಉಪದೇಶ ಮಾಡ್ತೇನೆ. ಈಗ ಕೃಷ್ಣ ನನಗೆ ಅದನ್ನು ಹೇಳಿದ್ದಾನೆ, ಅದನ್ನು ನಾನೀಗ ನೆನಪು ಮಾಡ್ಕೊಳ್ತಿದ್ದೇನೆ ಅಂತ ಮತ್ತೆ ವಿದುರನ ಎದುರು ಕೂತಾಗ ಆ ಉದ್ಧವ ಕಥೆಯನ್ನೆಲ್ಲ ಹೇಳಿದ. ಅದೇನು ಅಂತ ಅದೆಲ್ಲ ವಿವರ ಇರಲಿಲ್ಲ, ಮುಂದೆ ಬರೋದಿಲ್ಲ, ಹೆಚ್ಚು ಇಲ್ಲಿ ಅದ್ರ ಬಗ್ಗೆ ವಿವರ ಬಂದಿಲ್ಲ. ಕೃಷ್ಣನಿಗೆ ನಾನು ಹೇಳಿದೆ, ನಿನ್ನ ಮಹಿಮೆಯನ್ನ ನೀನು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಉಪದೇಶ ಮಾಡಿದ್ದೆ, ಅದನ್ನು ನನಗೂ ಒಂದು ಸ್ವಲ್ಪ ಉಪದೇಶ ಮಾಡು. ವೇದ ಅಂಜಸಾಲಿ ಪ್ರಜನಂ ತರೇಮ, ಇವತ್ತು ನಾವು ಸಿಕ್ಕಿ ಬಿದ್ದಿದ್ದೀವಿ, ಎಲ್ಲಿ ಸಿಕ್ಕಿ ಬಿದ್ದಿದ್ದೀವಿ, ಸಂಸಾರದಲ್ಲಿ ಸಿಕ್ಕಿ ಬಿದ್ದಿದ್ದೀವಿ. ಯಾವಾಗ ಇದರಿಂದ ಕಳ್ಸ್ಕೋತೀವೋ, ಹೇಗೆ ಕಳ್ಸ್ಕೊಳ್ಳೋದು ದೊಡ್ಡ ಚಿಂತೆ ನಮ್ಗೆಲ್ಲರಿಗೂ. ನೀನು ಇದನ್ನ ಏನಾದ್ರೂ ಉಪದೇಶ ಮಾಡಿದ್ರೆ ಸ್ವಲ್ಪ ನಮಗೂ ಸದ್ಗತಿ ಆಗ್ತದೆ, ಇಲ್ಲಿ ಹೋದ್ರೆ ನಮ್ ಗತಿ ಏನು, ಉಪದೇಶ ಮಾಡು ಅಂತ ಹೀಗೆ ನಾನು ಅವನು ಪ್ರಾರ್ಥನೆ ಮಾಡಿದೆ. ಇದು ಆ ವಿದುರ ಇನ್ನು 26 ವರ್ಷದ ನಂತರ ಎದುಕೂಲ ಎಲ್ಲ ನಷ್ಟ ಆಗಿ ಹೋಗ್ತದೆ, ಕೃಷ್ಣಪ್ಪ ಮತ್ತು ಪಾಂಡವರು ಕೂಡ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾಗ್ತದೆ ಅಂತ ಗೊತ್ತಾದಾಗ ಬಹಳ ಖೇದ ಆಯ್ತು ಅವನಿಗೆ. ಜ್ಞಾನಿನೇ ಅದು ದುಃಖ ಆಯ್ತು. ಆ ದುಃಖವನ್ನ ತಡ್ಕೊಂಡ, ಏನೋ ಮಾಡಿ ತಡ್ಕೊಂಡ. ವಿದುರ ಕೇಳಿದಂತೆ ಹೀಗೆ, ಕೃಷ್ಣ
ತನ್ನ ಮಹಿಮೆಯನ್ನ ಭಾಗವತವನ್ನು ನಿನಗೆ ಬೋಧನೆ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ನನಗೂ ಹೇಳು. ಕೃಷ್ಣನ ಮೂಲಕ ನೇರವಾಗಿ ನೀನು ಅದನ್ನ ಕೇಳಿ ತಿಳಿದವನು. ಹೀಗೆ ಆ ವಿದುರ ಉದ್ಧವನಿಗೆ ಕೇಳಿದಾಗ ಅವರು ಕೃಷ್ಣನ ನೀನು ಮುಂದೆ ಕಳ್ಕೊಳ್ಳೋರಿದ್ದೀವಿ ಅಂತ ಅವರಿಬ್ಬರಿಗೂ ದುಃಖ ಇತ್ತು. ಆದ್ರೂ ದುಃಖವನ್ನು ಕ್ರಮವಾಗಿ ಕಳ್ಕೊಂಡ್ರು. ದುಃಖವನ್ನು ಕ್ರಮವಾಗಿ ಕಣ್ಮರೆಯಾಗಿ ಈ ಕಡೆ ಶುಕಮುನಿ ಪರೀಕ್ಷಿತನಿಗೆ ಅದನ್ನು ಕಥೆ ಹೇಳ್ತಿದ್ದರು. ನಡೆದದೆಲ್ಲ ಇವ್ರು ಹೇಳ್ತಿದ್ದಾರೆ. ಮೂರು ಲೋಕದ ಗುರುವಾದಂತಹ ಕೃಷ್ಣ ತತ್ವ ಎಲ್ಲ ಉಪದೇಶ ಮಾಡಿದ್ದಾನೆ. ನೀನಿನ್ನು ಬದಲಿಗೆ ಹೋಗು ಅಂತ ಆಜ್ಞೆ ಮಾಡಿದ ಉದ್ಧವನಿಗೆ. ಬದಲಿಗೆ ಹೋಗುವ ಕೆಲವು ಜನ ಮುನಿಗಳಿದ್ದಾರೆ, ಆ ಮುನಿಗಳಿಗೆ ತತ್ವವನ್ನೆಲ್ಲ ಉಪದೇಶ ಮಾಡು. ಆ ವಿದುರ ಉದ್ಧವನಿಂದ ಕೆಲವು ಸಂಗತಿಗಳನ್ನೆಲ್ಲ, ಆ ಬಾಲ ಲೀಲೆಗಳನ್ನ ಇತ್ಯಾದಿಗಳನ್ನ ಶ್ರವಣ ಮಾಡಿ ಮುಂದೆ ಯಮುನಾ ನದಿ ತೀರಕ್ಕೆ ಬಂದ ಆ ವಿದುರ. ಅಲ್ಲಿ ಮೈತ್ರೇಯ ಅಂತ ಮತ್ತೊಬ್ಬ ಋಷಿ. ಆ ಮೈತ್ರೇಯ ಅನ್ನುವ ಋಷಿ ಈ ವೇದವ್ಯಾಸರ ಸಹಚರ ಅಂತ ಒಬ್ಬ ದೊಡ್ಡ ಮುನಿಯೇ. ಅಲ್ಲಿ ಮೈತ್ರೇಯನಿಗೂ ವಿದುರನಿಗೂ ಸಮಾಗಮ ಆಯಿತು. ಇದು ವಿದುರಂದು ಉದ್ಧವಂದು ಮುಗಿತು. ಮತ್ತೊಬ್ಬ ದೊಡ್ಡ ಜ್ಞಾನಿ ಅಂದ್ರೆ ಮೈತ್ರೇಯ. ಮೈತ್ರೇಯರನ್ನು ಕೇಳಿದ್ವಿ, ಈ ಜಗತ್ತಿನಲ್ಲಿ ಏನೇನೋ ಧರ್ಮಾಚರಣೆ ಮಾಡ್ತಾರೆ ಎಲ್ಲರೂ, ಆದ್ರೆ ಅದರಿಂದ ಎಷ್ಟು ಸುಖ ಆಗ್ತದೆ? ಬಹಳ ಏನು ಸುಖ ಆಗೋದಿಲ್ಲ. ಆದ್ರಿಂದ ತತ್ವಜ್ಞಾನವನ್ನು ಏನಾದ್ರು ಒಂದಿಷ್ಟು ತಿಳ್ಕೊಂಡ್ರೆ ಅದರಿಂದ ಸುಖ ಆಗುತ್ತೆ. ಅದನ್ನು ಹೇಳಿ ನನಗೆ ಅಂತ ಕೇಳಿದೆ. ಭಗವಂತ ಅವತಾರಗಳನ್ನು ಮಾಡಿದ, ಲೀಲೆಗಳನ್ನು ಮಾಡಿದ, ಲೀಲೆಗಳನ್ನು ತೋರಿಸಿದ, ಅನೇಕ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಸಾಗರದಲ್ಲಿ ಮೀನುಗಳಿವೆ, ಆಕಾಶದಲ್ಲಿ ಪಕ್ಷಿಗಳಿವೆ, ಅವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಏನೇನು ಕಾರ್ಯಗಳನ್ನು ಮಾಡಿದ್ದಾನೆ ಅನ್ನೋದನ್ನ ಜ್ಞಾನಿಗಳಾದಂತಹ ನೀವು ಮೈತ್ರೇಯರು ನನಗೊಂದಿಷ್ಟು ಉಪದೇಶ ಮಾಡ್ರಿ. ನೃತ್ಮಃ ಕರ್ಣ ಸುಖಾವಹಾನ ಕೇಶಾಮೃತೆ ಕೃಷ್ಣ ಕಥೌ ಕೃಷ್ಣನ ಬಗ್ಗೆ ಎಷ್ಟು ಕೇಳಿದ್ರು ನಾವು ಸಮಾಧಾನ ತೃಪ್ತಿ ಅನ್ನೋದೇ ಇದೆ. ನೀವು ಹೇಳ್ರಿ, ನಾವು ಕೇಳುತ್ತಾ ಇರ್ತೇವೆ. ಭಾರತಾದಿಗಳನ್ನು ನಾವು ಓದಿರಬಹುದು, ಆದ್ರೂ ಭಾಗವತ ನಮ್ಗೆ ಇನ್ನಷ್ಟು ಬೇಕಾಗಿದೆ, ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದನ್ನು ಹೇಳ್ರಿ ನೀವು ಅಂತ ಈ ವಿದುರ ಹೇಳಿದ್ರು. ಆ ವಿದುರ ಇಷ್ಟೆಲ್ಲ ಕೇಳಿದಾಗ ಆ ಮೈತ್ರೇಯ ಋಷಿಗಳು ಅವನಿಗೆ, ಆ ವಿದುರನಿಗೆ ತತ್ವವನ್ನು ಉಪದೇಶ ಮಾಡಿದರು. ಸಾಧು ಕೃಷ್ಣಂ ತಯಾ ಸಾಧು, ಭಗವಂತನ ಬಗ್ಗೆ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಇಷ್ಟು ದೊಡ್ಡದೇ ಇದೆ, ನಿನಗೆಲ್ಲ ಗೊತ್ತಿದ್ದೇ ಇದೆ. ಅದು ಜನಸಾಮಾನ್ಯರಿಗೂ ಒಂದಿಷ್ಟು ಭಗವಂತನ ತತ್ವ ತಲುಪಲಿ ಅಂತ ನಿನ್ನ ಕಾಳಜಿ ಇದೆ, ಅದಕ್ಕಾಗಿ ಹೀಗೆ ಕೇಳ್ತಿದ್ದೀನಿ. ಮತ್ತೆ ಮೈತ್ರೇಯರಿಗನ್ನು ಹೇಳಿದರು ಅಂತ ನಂದು ಒಂದಿಷ್ಟು ಕೀರ್ತಿ ಎಲ್ಲ ಕಡೆ ಹರಡಬೇಕು ಅಂತ ನಿನ್ನ ಆಲೋಚನೆ ಇದೆ ಅಂತ ಉದಾತ್ತವಾದ ಉದ್ದೇಶ ನಿಂದು. ನೀನು ಕೂಡ ಸಾಮಾನ್ಯನೇನಲ್ಲ, ವೇದವ್ಯಾಸರ ಅನುಗ್ರಹದಿಂದ ಜ್ಞಾನಿಸಿದವನು. ಹಂಗಾಗಿ ಹೇಳಿದ್ದೆ, ವಿದೂರ ಅಂದ್ರೆ ವಿತು ಅಂದ್ರೆ ಜ್ಞಾನ, ಜ್ಞಾನದಲ್ಲಿ ಆಸಕ್ತಿ ಇದ್ದವನು. ಲೋಕೋಪಕಾರಕ್ಕೆ ಕೇಳ್ಕೊಂಡಿದ್ದಿ, ನಮ್ಗೆ ಇದೆಲ್ಲ ಗೊತ್ತಿದೆ. ನಿನ್ ಬಗ್ಗೆನೂ ನೀನು ಸಾಮಾನ್ಯನಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಭಗವಂತನಿಗೆ ಅತ್ಯಂತ ಪ್ರಿಯನಾದವನು ನೀನು ಅಂತ ಅವರು ಅವನೊಂದಷ್ಟು ಪ್ರಶಂಸಿಸಿದರು. ಒಂದಿಷ್ಟು ಭಗವಂತನ ತತ್ವದ ಬಗ್ಗೆ ಸೂಕ್ಷ್ಮವಾಗಿ ಒಂದಿಷ್ಟು ಉಪದೇಶ ಮಾಡಿದರು. ಸೃಷ್ಟಿಗಿಂತ ಮೊದಲು ಭಗವಂತ ಒಬ್ಬನೇ ಇದ್ದ, ಜೀವಾತ್ಮರೆಲ್ಲ ಇದ್ರು. ಇದ್ದೇನಪ್ಪ, ಯಾರೂ ಸತ್ತಿರ್ಲಿಲ್ಲ. ಸಾಯುವುದೊಂದು ಹೊರಗಿನ ದೇಹ ಹೋಗ್ತದೆ, ಹೌದು. ಜೀವಾತ್ಮಕ್ಕೆ ಸಾವು ಅನ್ನೋದು ಇಲ್ವಲ್ಲ, ಅದರಿಂದ ಅವರೆಲ್ಲ ಅನಾದಿ ನಿತ್ಯರೆ, ಅವರೆಲ್ಲ ಇದ್ರು. ಆದ್ರೆ ಎಲ್ಲರೂ ಭಗವಂತನ ವಶರಾಗಿದ್ರು. ವಶರಾಗಿದ್ದರಿಂದ ಅವರನ್ನು ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಜಗತ್ತಿನ ಕೆಲವರಿಗೆ ಹೇಳ್ತಿರ್ತಾರೆ, ನನಗೆ ಯಾರೂ ಗತಿ ಇಲ್ಲ, ನೀವೇ ಗತಿ ಇಲ್ಲ. ಯಾರು ಬೇರೆ ಯಾರು ಗತಿ ಇಲ್ಲ ಅಂತ, ಬೇರೆಯವ್ರ ಉಪಯೋಗ ಇಲ್ಲ ಅಂತ ಅರ್ಥ. ನೀವೇ ಗತಿ ಅಂತ ಯಾರ್ಯಾರನ್ನ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾರನ್ನಾದ್ರೂ ಇಲ್ಲ ಅಂತ ಹೇಳುವುದ್ರ ಉದ್ದೇಶ ಅವ್ರು ಇದ್ದು ಉಪಯೋಗ ಇಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಇದ್ರು, ಆದ್ರೆ ಅವ್ರು ಯಾರು ಇದ್ದು ಇಲ್ಲದಂತೆ. ಇವನೊಬ್ಬ ಮಾತ್ರ ಸ್ವತಂತ್ರನಾಗಿದ್ದ. ಲಕ್ಷ್ಮಿ ಇದ್ಲು, ಅವಳು ಇನ್ನು ಮುಂದೆ ಸೃಷ್ಟಿಯನ್ನು ಮಾಡಬೇಕಾಗಿತ್ತು. ಅದರಲ್ಲಿ ಭಗವಂತನಿಗೆ ಸೇವಾ ಮಾಡುವಂಥವಳು.
ಜಡವಾದ ಪ್ರಕೃತಿ ಏನಿದೆ, ಈ ಪ್ರಕೃತಿಯ ದೇವತೆ, ಅವಳನ್ನು ಪ್ರಕೃತಿ ಅಂತಾರೆ, ಈ ಜಡವಾದ ಪ್ರಕೃತಿಯನ್ನು ಪ್ರಕೃತಿ ಅಂತ ಹೇಳ್ತಾರೆ. ಅವಳ ಮೂಲಕ ಈ ಜಗತ್ತಿನ ಸೃಷ್ಟಿಯೆಲ್ಲ ಆಗುವಂತೆ ಮಾಡ್ತಾನ. ಅವಳನ್ನು ಬಿಟ್ಟು ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಇದೆ, ಆದ್ರೂ ಅವಳ ಸೇವಾ ಸ್ವೀಕಾರ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅವಳ ಮೂಲಕ ಅವನು ಇದನ್ನು ಮಾಡ್ತಾನೆ. ಅವಳಿಗೊಂದು ಅನುಗ್ರಹ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾನೆ. ಚತುರ್ಮುಖನನ್ನು ಸೃಷ್ಟಿ ಮಾಡ್ತಾನೆ, ಇನ್ನು ಉಳಿದ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಅವರೆಲ್ಲ ಇವನಿಗೆ ನಮಸ್ಕಾರ ಮಾಡ್ತಾರೆ. ನಿನ್ನ ಪಾದ ಕಮಲಗಳಿಗೆ ನಾವು ನಮಸ್ಕಾರ ಮಾಡ್ತೀವಿ. ಶರಣಾಗತರ ಯಾರಿದ್ದಾರೆ, ಬೇರೆ ನಮ್ಗೆ ಯಾರು ಗತಿ ಇಲ್ಲ ಅಂತ ನಿನ್ನನ್ನು ಯಾರು ನಂಬಿದ್ದಾರೆ, ಅವ್ರಿಗೊಂದು ದೊಡ್ಡ ಛತ್ರಿ ಈ ಭಗವಂತ. ಮಳೆಯೇ ಬರಲಿ, ಬಿಸಿಲೇ ಬರಲಿ, ಅದೊಂದು ದೊಡ್ಡ ಛತ್ರಿ. ವೇದ ಮಂತ್ರಗಳಿಂದ ಆ ತತ್ವವನ್ನೆಲ್ಲ ತಿಳ್ಕೊಂಡು ಜನ ನಿನ್ನನ್ನ, ಋಷಿಗಳು ನಿನ್ನನ್ನ ಸ್ತೋತ್ರ ಮಾಡ್ತಾರೆ. ಪ್ರಪಂಚದ ಸೃಷ್ಟಿ ಎಲ್ಲವೂ ಆಗೋದು ನಿನ್ನಿಂದ, ದೇವತೆಗಳೆಲ್ಲ ಇದು ಭಗವಂತನ ಕುರಿತು ಮಾಡಿದ ಸ್ತೋತ್ರ. ನಿನ್ ಬಗ್ಗೆ ಎಷ್ಟೆಷ್ಟು ಕೇಳ್ತೀವಲ್ಲ, ಎಷ್ಟೆಷ್ಟು ಶ್ರವಣ ಮಾಡ್ತೀವಲ್ಲ, ಅಷ್ಟಷ್ಟು ನಮ್ಮ ಮೈ ಮನಸ್ಸೆಲ್ಲವೂ ಸ್ವಚ್ಛ ಆಗ್ತದೆ. ಅದಕ್ಕಾಗಿ ನಿನ್ ಬಗ್ಗೆ ಮತ್ತಷ್ಟು ಕೇಳಬೇಕು ಅಂತ ನನ್ಗೊಂದಿಷ್ಟು ಆಸಕ್ತಿ. ಯಾವತ್ತೂ ನಿನ್ನ ಆರಾಧನೆಯಲ್ಲಿ ನನ್ನ ಮನಸ್ಸು ಅಂತ ಮುಳುಗಿರ್ಲಿ, ಆರಾಧನೆ ತಪ್ಪದೇ ಇದೆ. ಹಾಗೆ ನೀವು ನನಗೆ ಅನುಗ್ರಹ ಮಾಡಬೇಕು, ದೇವತೆಗಳೆಲ್ಲ ಕೇಳಿದ್ರು. ನಾವೀಗ ಈ ಬ್ರಹ್ಮಾಂಡ ಅನ್ನುವಂಥ ಒಂದು ದೊಡ್ಡ ಬ್ರಹ್ಮಾಂಡದ ಸೃಷ್ಟಿ ಅನ್ನೋ ದೊಡ್ಡ ಕಾರ್ಯವನ್ನ ಮುಂದುವರಿಸಬೇಕಾಗಿದೆ. ಸೃಷ್ಟಿ ಮುಂದುವರಿಯೋದು ದೇವತೆಗಳಿದೆ. ಅದಕ್ಕಾಗಿ ಒಂದು ಜ್ಞಾನ ನಮಗೆ ಬರಬೇಕಾಗಿದೆ. ಆ ಜ್ಞಾನ ನಮಗೆ ಬರಬೇಕಾದ್ರೆ ಏನ್ ಮಾಡಬೇಕು? ಸೃಷ್ಟಿ ಮಾಡುವುದೇನು ಸಾಮಾನ್ಯ ಕೆಲಸ ಅಲ್ಲ. ಜಗತ್ತಿನಲ್ಲಿ ನಾವು ಮದುವೆ ಮಾಡ್ಕೊಂಡು ಒಬ್ಬಿಬ್ಬರು ಮಕ್ಕಳನ್ನು ಪಡೆಯುವುದೇ ದೊಡ್ಡ ಜವಾಬ್ದಾರಿ ಆಗಿಬಿಟ್ಟಿರ್ತೀವಿ. ಅಷ್ಟರಲ್ಲೇ ನನ್ನ ಶಕ್ತಿ ಕಡಿಮೆ ಆಗಿಬಿಟ್ಟಿರ್ತೀವಿ. ಅಂಥದ್ರಲ್ಲಿ ನಾವೀಗ ಇಡೀ ಜಗತ್ತಿನ ಸೃಷ್ಟಿಯನ್ನು ಮುಂದುವರಿಸಬೇಕಾಗಿದೆ. ಅದಕ್ಕೆ ಬೇಕಾದ ಜ್ಞಾನವನ್ನು ನಮಗೆ ಕೊಡೋದು ಅಂತ ಅವರೆಲ್ಲ ಕೇಳಿದ್ರು. ಅಲ್ಲಿಗೆ 6ನೇ ಅಧ್ಯಾಯ, ಒಟ್ಟು 34 ಅಧ್ಯಾಯಗಳಿವೆ, ಅದರಲ್ಲಿ 6 ಅಧ್ಯಾಯಗಳಿಗೆ ಸಮಾಪ್ತ ಆಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಿಂದ ಹುಸಿಗೆ ಹಾಕಿರುವ ಹೃದಯಕೇಶ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ.